ಆತ್ಮೀಯರೇ ನಮಸ್ಕಾರ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ದಿನ ಮಾರ್ಚ್ 23. ಭಾರತದ ಇತಿಹಾಸದಲ್ಲಿ, ಭಾರತದ ಸ್ವಾತಂತ್ರ್ಯ ಪೂರ್ವ ಇತಿಹಾಸದಲ್ಲಿ ಬಹಳ ವಿಶೇಷ ದಿನವನ್ನಾಗಿ ಇದನ್ನ ಆಚರಣೆ ಮಾಡ್ತಾರೆ. ಮತ್ತು ಸುಖ ದುಃಖ ಭಾವದ, ಸುಖ ಸಂತೋಷದ ಮತ್ತು ಸುಖದ ಮತ್ತು ತೀವ್ರ ದುಃಖದ ಭಾವದ ದಿನವೂ ಕೂಡ ಇವತ್ತಿನ ದಿನ ವಿಶೇಷ ಏನಿದೆ ಅಂತಂದ್ರೆ ವಿಶ್ವ ಇವತ್ತಿನ ಭಾರತದ ಹುತಾತ್ಮ ದಿನ, ಬಲಿದಾನ ದಿನ ಅಥವಾ ಶಹೀದ್ ದಿವಸ್ ಅಂತ ಹೇಳ್ತಾರೆ. ಇವತ್ತಿನ ದಿನ ಭಾರತದ 3 ಸ್ವಾತಂತ್ರ್ಯ ಸೇನಾನಿಗಳು ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಇವರನ್ನ ಗಲ್ಲಿಗೇರಿಸಲಾಯಿತು. ಭಾರತದ ಸ್ವಾತಂತ್ರ್ಯಕ್ಕಾಗಿ ಮಡಿದ ಅಸಂಖ್ಯಾತ ವೀರ ವ್ಯಕ್ತಿಗಳಲ್ಲಿ ಈ 3 ವ್ಯಕ್ತಿಗಳು ಪ್ರಮುಖರು. ರಾಜ್ಗುರು, ಭಗತ್ ಸಿಂಗ್ ಮತ್ತು ಸುಖದೇವ್ ಬಹಳ ಎಳೆಯ ವಯಸ್ಸಿನಲ್ಲಿಯೇ ಭಾರತ ಮಾತೆಗಾಗಿ, ಭಾರತದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನ ಪಣವಾಗಿಟ್ಟಂತಹ ವ್ಯಕ್ತಿಗಳು. ಈ ವ್ಯಕ್ತಿಗಳು ತಮ್ಮ ಜೀವವನ್ನ ಭಾರತದ ಸ್ವಾತಂತ್ರ್ಯಕ್ಕಾಗಿ ಮುಡಿಪಾಗಿಟ್ರು. ಅಂತಹ ಮಹಾನ್ ವ್ಯಕ್ತಿಗಳನ್ನ, ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನೆಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮ ಇಂದಿನ ಅತಿಥಿ ಪ್ರಾಧ್ಯಾಪಕರು, ಲೇಖಕರು ಆದಂತಹ ಡಾಕ್ಟರ್ ಪುಷ್ಪಲತಾ GS ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಇಂದಿನ ಒಂದೊಳ್ಳೆ ಮಾತನ್ನ ನೋಡ್ಕೊಂಡು ಬರುವಂತಹ ಸಮಯ. ಇಂದಿನ ಒಂದೊಳ್ಳೆ ಮಾತಿನಲ್ಲಿ DVG ಅವರ ಕಗ್ಗವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ನಾನು. ನಿಮಿಷದಿಂದ ನಿಮಿಷಕ್ಕೆ, ವರುಷದಿಂದ ವರುಷಕ್ಕೆ, ಭವಿಷ್ಯ ಇವ ಚಿಂತಿಸದೆ ದಿನವನು ಕೂತಿರು. ವಿವರಗಳ ಜೋಡಿಸುವ ಯಜಮಾನ ಬೇರಿಹನು, ಸವೆಸು ನೀಂ ಜನಮೋವನು ಮಂಕುತಿಮ್ಮ ಅಂತ. ಪ್ರತಿಯೊಂದು ನಿಮಿಷವನ್ನು, ಪ್ರತಿಯೊಂದು ವರ್ಷವನ್ನು ಯಾವುದೇ ಚಿಂತೆ ಇಲ್ಲದೆ, ಯಾವುದೇ ಆಲೋಚನೆಗಳನ್ನು ಮಾಡದೆ, ಮನಸ್ಸಿಗೆ ಯಾವುದೇ ಒದ್ದಾಟಗಳನ್ನು ಮಾಡದೆ ಬದುಕ್ತಾ ಹೋಗ್ಬೇಕಂತೆ. ದಿವಸದಿಂದ ದಿವಸಕ್ಕೆ, ನಿಮಿಷದಿಂದ ನಿಮಿಷಕ್ಕೆ, ಭವಿಷ್ಯ ಇವ ಚಿಂತಿಸದೆ ಬದುಕನು ಕೂತಿರು. ವಿವರಗಳ ಜೋಡಿಸುವ ಯಜಮಾನ ಬೇರಿಹನು, ಸವೆಸು ನೀಂ ಜನಮೋವನು ಮಂಕುತಿಮ್ಮ ಅಂತ. ಈ ಎಲ್ಲ ಸಂತೋಷ, ಸಂಭ್ರಮ, ದುಃಖ, ಉನ್ಮಾದ ಇವೆಲ್ಲಗಳ ಮಧ್ಯೆ ನಿಧಾನವಾಗಿ ನಮ್ಮ ಜೀವನಕ್ಕೆ ಯಾವುದೇ ತೊಂದರೆ ಇಲ್ಲ, ಎಲ್ಲವನ್ನೂ ಭಗವಂತ ಬರೆದಿಟ್ಟಿದ್ದಾನೆ, ಅವನಂತೆ ನಾವು ಬದುಕನ್ನು ನೂಗ್ತಾ ಹೋಗೋಣ, ಸವೆಸ್ತಾ ಹೋಗೋಣ ಅಂತ DVG ಅವರು ಬರೀತಾರೆ. ಅವರ ಮಾತುಗಳೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇವತ್ತು ಬಹಳಷ್ಟು ತಾಂತ್ರಿಕ ವಿಚಾರಗಳನ್ನು, ತಂತ್ರಜ್ಞಾನದ ಕುರಿತಾಗಿ, ಇವತ್ತು ನಮ್ಮ ಸುತ್ತಮುತ್ತಲು ನಡೀತಾ ಇರೋ ವಿಷಯಗಳನ್ನು ಕುರಿತಾಗಿ ಮಾತಾಡ್ತಾ ಹೋಗ್ತೇನೆ ಡಾಕ್ಟರ್ ಪುಷ್ಪಲತಾ ಅವರೊಂದಿಗೆ. ಮೇಡಮ್, ಬಹಳ ಇವತ್ತು ನಿಮ್ಮ ಒಂದು ಫೀಲ್ಡ್ ಆಫ್ ವರ್ಕ್ ಅನ್ನೋದರಲ್ಲಿ ನಾವು ನೋಡ್ತಾ ಹೋಗುವಾಗ ಕೌಶಲ್ಯದ ಮೇಲೆ ಅವಲಂಬಿತವಾಗಿರುವಂತಹ ಶಿಕ್ಷಣ ಪದ್ಧತಿ, ಮಕ್ಕಳಿಗೆ ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ಕೌಶಲ್ಯಗಳನ್ನು ಕೊಡ್ತಾ ಹೋಗಬೇಕು ಅನ್ನೋ ವಿಚಾರವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ಆ ಕ್ಷೇತ್ರದಲ್ಲಿ ಪುಸ್ತಕಗಳನ್ನು ಬರೆದಿದ್ದೀರಿ, ಆ ಆಕ್ಟಿವಿಟಿಗಳನ್ನು ಮಾಡ್ತಾ ಇದ್ದೀರಿ. ಏನು ಇವತ್ತಿನ ಶಿಕ್ಷಣ ಪದ್ಧತಿಗೆ ಹೆಚ್ಚಿಗೆ ಏನು ಬೇಕಾಗಿದೆ? ಸರ್, ಇವಾಗ ಮಕ್ಕಳೆಲ್ಲ ಆಕ್ಟಿವಿಟಿ ಮೂಲಕ ಕಲಿಯೋದು ತುಂಬಾ ಬಹಳ ಪ್ರಾಮುಖ್ಯತೆ ಹೊಂದುತ್ತೆ. ಯಾಕಂತಂದ್ರೆ ಇವತ್ತು ಎಲ್ಲ ಕ್ಲಾಸ್ ರೂಮ್ಸ್ ಅಲ್ಲಿ ಮಕ್ಕಳಿಗೆ ತುಂಬಾ ಸ್ಟ್ರೆಸ್ ಆಗ್ತಾ ಇದೆ. ಹೋಮ್ ವರ್ಕ್, ಅಸೈನ್ಮೆಂಟ್ಸ್, ಈ ರೀತಿ ಸುಮಾರು ಸ್ಟ್ರೆಸ್ ಇರೋದ್ರಿಂದ ಅವರಿಗೆ ಚಟುವಟಿಕೆಗಳ ಆಧಾರಿತ ಮೇಲೆ ಕಲಿಕೆ ಕೊಟ್ರೆ ಬಹಳ ಒಳ್ಳೇದಾಗತ್ತೆ. ಈಗ NEP ಎಲ್ಲರಿಗೂ ಗೊತ್ತಿದೆ, ನ್ಯೂ ಎಜುಕೇಶನ್ ಪಾಲಿಸಿ. ಅದ್ರ ಪ್ರಕಾರ ಕೂಡ ಚಟುವಟಿಕೆಯ ಆಧಾರಿತ ಕಲಿಕೆನ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಕೆಲವೊಂದು ಪುಸ್ತಕಗಳನ್ನ ಬರೆದಿದ್ದೆ. ಈ ಎಷ್ಟೊಂದು ಪುಸ್ತಕಗಳು ನಮ್ಗೆ ಗೊತ್ತಿದೆ. 6ರಿಂದ ಲೆಸ್ ದ್ಯಾನ್ 6 ಇಯರ್ಸ್ ಇದೆ ಚಿಕ್ಕ ಮಕ್ಕಳಿಗೆ ಎಲ್ಲಿ ಹೋದ್ರೂ ನಮ್ಗೆ ಎಲ್ಲಾ ರೀತಿಯ ಚಟುವಟಿಕೆಗಳ ಪುಸ್ತಕಗಳು ಸಿಗ್ತವೆ. 6ರಿಂದ 16 ವರ್ಷದ ಮಕ್ಕಳಿಗೆ, ಅಂದ್ರೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಮಕ್ಕಳಿಗೆ ಜಾಸ್ತಿ ಥಿಯರಿ ಬುಕ್ಸ್ ಇದೆ, ಆಕ್ಟಿವಿಟಿ ಬುಕ್ಸ್ ಇಲ್ಲ. ಹಾಗಾಗಿ ನಾನು ಅವರಿಗೆ ಕೆಲವೊಂದು ಬುಕ್ಸ್ಗಳನ್ನ ಬರೆದಿದ್ದೇನೆ. ಸೊ ಇದರಲ್ಲಿ ಮುಖ್ಯವಾಗಿ ಬೈನರಿ ಕೋಡಿಂಗ್ ಆಕ್ಟಿವಿಟೀಸ್ ಅಂತ. ಇದು ಹೇಗೆ ಶುರುವಾಯಿತು ಅಂದರೆ, ನಾನು ಪ್ರಾಧ್ಯಾಪಕಿ ಅಲ್ವಾ, ಸೊ ಹಾಗಾಗಿ ಮಕ್ಕಳಿಗೆ ಟೀಚ್ ಮಾಡಬೇಕಾದ್ರೆ ಸದಾ ನನಗೆ ಒಂದು ಅಂತರ ಕಾಣಿಸುತ್ತೆ. ಅವರಿಗೆ ಮೂಲಭೂತ ಅಂಶಗಳು ಸ್ವಲ್ಪ ತಿಳ್ಕೋಬೇಕಾಗಿದೆ. ಕೆಲವೊಂದನ್ನ ಪಾಠ ಮಾಡಬೇಕಾದ್ರೆ ಅವರಿಗೆ ಸ್ಕೂಲ್ ಲೆವೆಲಲ್ಲಿ ಕೆಲವೊಂದನ್ನ ಕಲಿಸ್ಕೊಟ್ರೆ ಇವಾಗ ಅವರು ತುಂಬಾ ಅರ್ಥ ಮಾಡ್ಕೊಳ್ತಾರೆ ಕಾನ್ಸೆಪ್ಟ್ಸ್ ಅಂತ. ಸೊ ಹಾಗಾಗಿ ನಾನು ಕೆಲವೊಂದು ಬುಕ್ಸ್ನ ಡೆವಲಪ್ ಮಾಡಿದೆ ಅಷ್ಟೇ. ಅಂದ್ರೆ ಬೇಸಿಕ್ ಫೌಂಡೇಶನ್ ಏನಿದೆ ಅದನ್ನ ಇನ್ನು ಸ್ಟ್ರಾಂಗ್ ಮಾಡಬೇಕು.
ಆಮೇಲೆ ಅವರಿಗೆ ಸ್ಟ್ರೆಸ್ ಅನ್ನಿಸ್ಬಾರ್ದು, ಓದೋದು ತುಂಬಾ ಇಷ್ಟಪಟ್ಟು ಹೋಗ್ಬೇಕು. ಈಗ ಒಂದು ಸಿನಿಮಾಗೆ ಹೋಗ್ಬೇಕಾದ್ರೆ ಮಕ್ಳು ಎಷ್ಟು ಪ್ಲಾನ್ ಮಾಡ್ಕೊಂಡು ಸಂತೋಷವಾಗಿ ಹೋಗ್ತಾರೆ, ಅದೇ ಕ್ಲಾಸ್ ರೂಮ್ ಒಳಗಡೆ ಬರ್ಬೇಕಾದ್ರೆ ಬಂಕ್ ಹಾಕ್ಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಹಾಗಾಗಿ ಅಂದ್ರೆ ನೀವು ಹೇಳೋ ಪ್ರಕಾರ ಈ ಬೈನರಿ ಕೋಡಿಂಗ್ ಆಕ್ಟಿವಿಟೀಸ್ ಅನ್ನುವಂತ ಏನ್ ಪುಸ್ತಕ ಇದೆ, ಇದನ್ನ ಬಹುಶಃ ಶಾಲೆ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಅಥವಾ ಅವರಿಗೆ ಕಲ್ಸಿದ್ರೆ ಇದನ್ನ ಇಂಜಿನಿಯರಿಂಗ್ ತಗೊಳ್ಳೋರು ಸ್ವಲ್ಪ ಕಡಿಮೆ ಆಗ್ತಾರೆ ಅನ್ಸುತ್ತಾ ನಿಮ್ಗೆ? ಹಾಗಂತ ಅಲ್ಲ, ಇಂಜಿನಿಯರಿಂಗ್ ಈಗ ಎಲ್ಲ ನಮಗೂ ಗೊತ್ತಿದೆ, AI ಬೇಸ್ಡ್ ಯುಗದಲ್ಲಿ ನಾವು ಇದ್ದೀವಿ. ಸೊ ಕಾಂಪಿಟೇಷನ್ ತುಂಬಾ ಟಫ್ ಇದೆ ಇವಾಗ. ಸೊ ಅವರು AI ಜೊತೆ ಕಾಂಪೀಟ್ ಮಾಡಬೇಕು ಅಂತಂದ್ರೆ ಕೆಲವೊಂದು ವಿಷಯಗಳನ್ನ ಅವರು ಜಾಸ್ತಿ ತಿಳ್ಕೊಬೇಕಾಗತ್ತೆ. ನಾವು ಎಲ್ಲಿವರೆಗೂ ನಾವು AI-ಗೆ ನಾವು ಕಂಟ್ರೋಲ್ ಮಾಡ್ತೀವಿ ಅಲ್ಲಿವರೆಗೂ ಎಲ್ಲ ಚೆನ್ನಾಗಿರುತ್ತೆ. ಯಾವಾಗ ನಮ್ಮನ್ನ ಕಂಟ್ರೋಲ್ ಮಾಡುತ್ತೆ ಯಾವಾಗಲೇ ಪ್ರಾಬ್ಲಮ್ಸ್ ಬರೋದು. ಸೊ ಈ ಥರದೊಂದು ಜ್ಞಾನ ಬರಬೇಕು ಅಂತಂದರೆ ಅವರು ಸ್ಕಿಲ್ ಬೇಸ್ಡ್ ಲರ್ನಿಂಗ್ ಅಂತ ಹೇಳ್ತಾರೆ. ಅಂದರೆ ನೀವು ಕನ್ನಡದಲ್ಲಿ ಕೌಶಲ್ಯ ತರಬೇತಿ, ಕೌಶಲ್ಯ ಆಧಾರಿತ ತರಬೇತಿ. ಸೊ ಅವರು ಪ್ರತಿಯೊಂದು ಮಗುಗೂ ಏನೋ ಒಂದು ವಿಶೇಷ ಗುಣಗಳಿರುತ್ತೆ, ಟ್ಯಾಲೆಂಟ್ ಇರುತ್ತೆ. ಸೊ ಅದನ್ನು ಪ್ರೋತ್ಸಾಹಿಸಿ ಪೋಷಕರು ಆ ಫೀಲ್ಡಲ್ಲಿ ಅವರಿಗೆ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಕೊಡಬೇಕಾಗತ್ತೆ. ಸೊ ಆವಾಗ ಏನಾಗುತ್ತೆ, ಅವರು ಅದರಲ್ಲಿ ಒಂದು ಪ್ರೊಫೆಷನ್ ಅಂದ್ರೆ ಪ್ಯಾಷನ್ನ ಪ್ರೊಫೆಷನ್ ಆಗಿ ಬದಲಾಯಿಸ್ಕೊಳ್ಳೋದಂಥದ್ದು. ಅದು ಜಾಸ್ತಿ ಆದಾಗ AI ಬೇಸ್ಡ್ ಎರಾ ಅಲ್ಲಿ ಮಕ್ಕಳು ತುಂಬಾ ಕಷ್ಟಪಡೋದಿಲ್ಲ. ಸೊ ಎಲ್ಲರಿಗೂ ಇಲ್ಲಿ ಅವಕಾಶ ಇದೆ, ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ AI ಬೇಸ್ಡ್ ಎಜುಕೇಶನ್, AI ಬೇಸ್ಡ್ ಎರಾ ಅಲ್ಲಿ ಪ್ರತಿಯೊಬ್ಬರಿಗೂ ಸ್ಕಿಲ್ ಬೇಸ್ಡ್ ಟ್ರೈನಿಂಗು ಬಹಳ ಅವಶ್ಯಕತೆ ಇದೆ. ಮತ್ತೆ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂದ್ರೆ ಚಟುವಟಿಕೆ ಆಧಾರಿತ ಕಲಿಕೆ ಇದು ಕೂಡ ಬಹಳ ಅವಶ್ಯಕತೆ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಇದು ಬಿಟ್ರೆ ನೀವು ಈ ಪುಸ್ತಕಗಳ ರಚನೆಯಲ್ಲಿ ಅಂದ್ರೆ ನೀವು ಒಬ್ಬ ಏನು ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಿರೋದ್ರಿಂದ ಎಸ್ಪೆಷಲಿ ಟೆಕ್ನಿಕಲ್ ಎಜುಕೇಶನ್ ಅಲ್ಲಿ ನೀವು ಕೆಲಸ ಮಾಡ್ತಿದ್ದೀರಿ. ಹೌದು, ಮಕ್ಕಳಿಗೆ ಈ ಬೇಸಿಕ್ ಸ್ಕಿಲ್ಸ್ ಇರಬೇಕು ಅಥವಾ ಈ ಬೇಸಿಕ್ ನಾಲೆಜ್ ಇರಬೇಕು ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ ಒಂದು ಬೆಂಚ್ ಮಾರ್ಕ್ ಅಂತ ಇರುತ್ತೆ. ಹೌದೌದು. ಈಗ ಸಪೋಸ್ ಬೈನರಿ ಕೋಡಿಂಗ್ ಆಕ್ಟಿವಿಟೀಸ್ ಅಂತ ಇದೊಂದು ಬುಕ್ ಇದೆ. ಪ್ರತಿಯೊಬ್ಬರು ಕೂಡ ನಾವು ಕಂಪ್ಯೂಟರ್ಸ್ ಉಪಯೋಗಿಸ್ತಾ ಇದ್ದೀವಿ, ಮೊಬೈಲ್ ಫೋನ್ ಉಪಯೋಗಿಸ್ತಾ ಇದ್ದೀವಿ, ಟೆಕ್ನಾಲಜಿ ಎಲ್ಲ ಕಡೆನೂ ಇದೆ. ಆದ್ರೆ ಎಲ್ಲರಿಗೂ ಅದು ಹೇಗೆ ಕೆಲಸ ಮಾಡ್ತಿದೆ ಅಂತ ಗೊತ್ತಿಲ್ಲ. ಸೊ ಹಿಂದೆಗಡೆ ಒಂದು ಕಂಪ್ಯೂಟರ್ ಇರ್ಬೋದು ಅಥವಾ ಮೊಬೈಲ್ ಇರ್ಬೋದು, ಎಲ್ಲದ್ರಲ್ಲಿ ಒಂದು ಪ್ರೊಸೆಸರ್ ಇರುತ್ತೆ. ಅದಕ್ಕೆ ಅರ್ಥ ಆಗೋದು ಒಂದೇ ಲ್ಯಾಂಗ್ವೇಜ್. ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿದೆ ಎಲ್ಲರಿಗೂ, ಬೈನರಿ ಲ್ಯಾಂಗ್ವೇಜ್ ಅಂತ. ಅಂದ್ರೆ 0 ಮತ್ತೆ 1, 0 ಮತ್ತೆ 1, ಈ ಎರಡು ಇಟ್ಕೊಂಡು ಪ್ರತಿಯೊಂದನ್ನು ಕೂಡ ಡೆವಲಪ್ ಮಾಡ್ತಾರೆ. ಎಲ್ಲಾನು ಬರೀ 0 and 1 ಮೂಲಕನೇ ನಡೀತಿದೆ ಅಂದಾಗ ನಮಗೆ ಗೊತ್ತಾಗ್ತಾ ಇಲ್ಲ ಅದು ಹೇಗೆ ನಡೀತಿದೆ ಅಂತ. ಅದು ಮಕ್ಕಳಿಗೆ ಅರ್ಥ ಆಗ್ಲಿ ಅಂತಾನೆ ಈ ಬೈನರಿ ಕೋಡಿಂಗ್ ಆಕ್ಟಿವಿಟೀಸ್ ಅಂತ ಚಿಕ್ಕ ಮಕ್ಕಳಿಗೂ ಅಂದ್ರೆ 1ನೇ ಕ್ಲಾಸ್ ಮಗುಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಇದರಲ್ಲಿ ಆಕ್ಟಿವಿಟಿಗಳು ಬರುತ್ತೆ. ಈಗ ಇಂಜಿನಿಯರಿಂಗ್ ಡೈರೆಕ್ಟ್ ಬಂದಾಗ ಅವ್ರಿಗೆ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ. ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಸಬ್ಜೆಕ್ಟ್ ಸ್ಟೂಡೆಂಟ್ಸ್ ಓದಿದಾಗ ಇದು ಕಾಮನ್ ಇರುತ್ತೆ ಎಲ್ಲರಿಗೂ, ಬೈನರಿ ಲ್ಯಾಂಗ್ವೇಜ್ ಬಗ್ಗೆ, ಡಿಜಿಟಲ್ ಲಾಜಿಕ್ ಬಗ್ಗೆ ತಿಳ್ಕೊಳ್ಳೋದು ಎಲ್ಲ. ಆದ್ರೆ ಎಷ್ಟೊಂದು ಜನಕ್ಕೆ ಅದು ಸುಮ್ಮನೆ ಥಿಯರಿಟಿಕಲಿ ಅರ್ಥ ಆಗುತ್ತೆ ಹೊರತು ಪ್ರಾಕ್ಟಿಕಲಿ ಅವ್ರು ಯಾವಾಗ ಕಂಪ್ಯೂಟರ್ ಜೊತೆ ಅಥವಾ AI ಜೊತೆ ಒಂದು ಕೆಲಸ ಮಾಡಬೇಕಾಗತ್ತೆ ಆವಾಗ ಅದು ಗೊತ್ತಿರೋದಿಲ್ಲ ಅವರಿಗೆ, ಒಳಗಡೆ ಹೇಗೆ ಇದು ನಡೀತಾ ಇದೆ, ಹೇಗೆ ಅರ್ಥ ಆಗ್ತಿದೆ ಅಂತ. ಸೊ ಇಲ್ಲಿ ಫೌಂಡೇಶನ್ ಮಿಸ್ ಆಗ್ತಾ ಇದೆ. ಸೊ ಇದೆಲ್ಲ ಅರ್ಥ ಆಗಬೇಕು. ಆ ರೀತಿ ಕೆಲವೊಂದು ಎಲ್ಲ ಸಬ್ಜೆಕ್ಟ್ಸಲ್ಲೂ, ಈಗ ಮ್ಯಾಥಮೆಟಿಕ್ಸ್ ತಗೊಂಡ್ರೆ ನಮ್ಮ ಸುತ್ತಮುತ್ತ ಇರೋದೆಲ್ಲ ಪ್ಯಾಟರ್ನ್ಸು, ಪ್ರತಿಯೊಂದು ಕೂಡ ಇಲ್ಲಿ ನೋಡಿದ್ರೆ ನೇಚರ್ನ ನೋಡಿ ಕಲಿಯುವಂಥದ್ದು ಬಹಳ ಇದೆ. ಸೊ ನೇಚರಿಂದ ಇನ್ಸ್ಪೈರ್ ಆಗಿನೇ ಎಲ್ಲವನ್ನೂ ಮಾಡಿದ್ದಾರೆ. ಸೊ ನಾವೇನು ಮಾಡ್ತೀವಿ, ಈ ಪ್ಯಾಟರ್ನ್ಸು, ಈ ನೇಚರ್ನ ನೋಡೋ ದೃಷ್ಟಿಕೋನ ಬದಲಾದರೆ ಮ್ಯಾಥಮೆಟಿಕ್ಸ್ ಅರ್ಥ ಆಗುತ್ತೆ. ಎಷ್ಟೊಂದು ಜನಕ್ಕೆ ಮ್ಯಾಥ್ಸ್ ಅಂದರೆ ಮ್ಯಾಥ್ಸ್ ಸಬ್ಜೆಕ್ಟ್ ಟಫ್ ಅಂತಾರೆ. ಸೊ ನಂಬರ್ಸ್ ಅನ್ನೋದೊಂದು ಕಾನ್ಸೆಪ್ಟ್ ಇದೆ. ಸೊ ಎಲ್ಲ ಕಡೆನೂ ನಂಬರ್ಸ್ ಕಾಣಿಸುತ್ತೆ ನೋಡಿದ್ರೆ. ಈ ಎಲ್ಲದನ್ನು ಮಕ್ಕಳಿಗೆ ಈಸಿಯಾಗಿ ಅರ್ಥ ಆಗಬೇಕು ಅಂತಂದರೆ ಅವರು ಪರ್ಸ್ಪೆಕ್ಟಿವ್ ಅಂತ ಹೇಳ್ತಾರಲ್ಲ, ದೃಷ್ಟಿಕೋನ, ಅದು ಬದಲಾಗಬೇಕು. ಸೊ ಪ್ರತಿಯೊಂದು ಅವರು ನೋಡೋ ದೃಷ್ಟಿ ಅಂದರೆ ಒಂದು ನೋಡಿದಾಗ ಕಾನ್ಸೆಪ್ಟ್ಸ್ ಅರ್ಥ ಆಗಬೇಕು, ನಾವು ಜ್ಞಾನದ ಕಡೆ ಹೋಗಬೇಕು. ಇವತ್ತೇನಾಗಿದೆ, ಮಾರ್ಕ್ಸ್ ಕಡೆ, ನನಗೆ ಇಷ್ಟು ಮಾರ್ಕ್ಸ್ ಬರಬೇಕು. ಸೊಸೈಟಿಲೂ ಕೂಡ ಅದೇ ಥರ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಒಂದು ಟಾರ್ಗೆಟ್, ಇಷ್ಟು ಮಾರ್ಕ್ಸ್ ತಗೋಬೇಕು, ಇಂಥ ಕಾಲೇಜ್ಗೆ ಹೋಗಬೇಕು, ಇಲ್ಲಿ ಸೀಟ್ ತಗೋಬೇಕು, ಮೆಡಿಕಲ್ ಮಾಡಬೇಕು, ಇಂಜಿನಿಯರಿಂಗ್ ಮಾಡಬೇಕು, ಈ ಥರ ಸುಮಾರಿದೆ. ಆದರೆ ಇನ್ನು ಕೆಲವೇ ವರ್ಷಗಳಲ್ಲಿ ಇದು ಬದಲಾಗೋಗುತ್ತೆ. ಮಾರ್ಕ್ಸ್ ಕಾರ್ಡನ್ನು ನೋಡಿ ಯಾರು ಕೆಲಸ ಕೊಡಲ್ಲ, ಈಗಾಗಲೇ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಸ್ಕಿಲ್ನ ನೋಡಿನೇ ಕೊಡ್ತಾರೆ. ಅಂದರೆ ಪ್ರತಿಯೊಬ್ಬರು ಅವರು ಪ್ರೂವ್ ಮಾಡ್ಕೋಬೇಕಾಗತ್ತೆ ಅವ್ರಿಗೇನು ಗೊತ್ತಿದೆ ಅಂತ. ಸೊ ಈ ಥರದ್ದೆಲ್ಲ ತಿಳುವಳಿಕೆ ಬರೋದು
ಚಟುವಟಿಕೆಗಳ ಮೂಲಕ ಅವರು ಕಲ್ತಾಗ ಅವರು ಯಾವಾಗಲೂ ನೆನ್ಪಿಟ್ಕೊಳ್ತಾರೆ. ಸೊ ಪ್ರತಿಯೊಂದು ಕಾನ್ಸೆಪ್ಟನ್ನು ಅವರಿಗೆ ಫಂಡಮೆಂಟಲ್ಸ್, ಮೂಲಭೂತ ಅಂಶಗಳು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ಆಗ ಅವರು ಹೈಯರ್ ಸ್ಟಡೀಸ್ ಏನು ಮಾಡ್ತಾರೆ ಅಥವಾ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಕೆಲಸ ಮಾಡಿದಾಗ 100% ಅವರು ವರ್ಕ್ ಮಾಡ್ಬೋದು. ಏನೋ ಒಂದು ದೇಶದ ಅಭಿವೃದ್ಧಿಗೆ ನಾವು ಕೂಡ ಸಮಾಜದಲ್ಲಿ ಪಾಲುಗಾರರಾಗ್ಬೋದು. ನಿಜ. ಈಗ ನೀವು ಈ ಬರೆದಿರುವಂತಹ ಪುಸ್ತಕಗಳೇಂದ್ರೆ ದೀಸ್ ಆರ್ ಮೋರ್ ರೆಲೆವೆಂಟ್ ಟು ಟೆಕ್ನಿಕಲ್ ಎಜುಕೇಶನ್? ಈಗ ಇಲ್ಲ, ಇದು ಪ್ರತಿಯೊಬ್ಬರಿಗೂ ಸ್ಕೂಲ್ ಲೆವೆಲ್ ಎಜುಕೇಶನ್ ಅಲ್ಲಿ. ಈಗ ಇದರಲ್ಲಿ ಒಂದು ಟ್ರೇಸ್ ದ ಪ್ಯಾಟರ್ನ್ಸ್ ಅಂತ ಇದೆ. ಸೊ ಈ ಬುಕ್ ಬಂದ್ಬಿಟ್ಟು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ಗೆ. ಸೊ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಅನ್ನೋದು ಟೆಕ್ನಿಕಲ್ ಏನು ಇಲ್ಲ ಅದರಲ್ಲಿ. ಪ್ರತಿಯೊಬ್ಬರು ಹ್ಯಾಂಡ್ ರೈಟಿಂಗು ಇಂಪ್ರೂವ್ ಆದ್ರೆ ಅಂದ್ರೆ ಚೆನ್ನಾಗಿದ್ರೆ ರೈಟಿಂಗು ಎಲ್ಲರಿಗೂ ಇಷ್ಟ ಆಗುತ್ತೆ. ಈಗ ನಾನು ಟೀಚರ್ ಆಗಿ ವಿದ್ಯಾರ್ಥಿಗಳದ್ದು ಕರೆಕ್ಷನ್ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಸಾವಿರಾರು ವಿದ್ಯಾರ್ಥಿಗಳದ್ದು ನಾನು ನೋಡಿದಾಗ ಸಾವಿರಾರು ಹ್ಯಾಂಡ್ ರೈಟಿಂಗ್ ನಾನು ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ಎಷ್ಟೊಂದು ರೀತಿ ಬರೆದಿದ್ದಾರೆ. ನಾನು ಗಮನಿಸಿದ್ದೇನು ಅಂತಂದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಇವಾಗ ನಾವೇನು ಪಾಠ ಮಾಡ್ತೀವಿ ಅವರು ಹ್ಯಾಂಡ್ ರೈಟಿಂಗು ನೋಡಿದಾಗ ಇನ್ನ ಚೆನ್ನಾಗಿ ಇವರು ಬರಿಬೇಕಲ್ಲ, ಇಂಜಿನಿಯರಿಂಗ್ ಲೆವೆಲಲ್ಲಿ ಇದ್ದಾರೆ. ಸೊ ಆದ್ರೂ ಕೂಡ ಎಲ್ಲ ಮಿಸ್ ಆಗ್ತಾ ಇದೆ. ಸೊ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಬೇಕು ಅಂದ್ರೆ ಮತ್ತೆ ಸ್ಕೂಲ್ ಲೆವೆಲಲ್ಲಿ ಮತ್ತೆ ಅದನ್ನ ಕಲಿಸ್ಬೇಕು. ಈಗ ಡೈರೆಕ್ಟಾಗಿ ಆಗಲ್ಲ. ಸೊ ಚಿಕ್ಕ ಅದು ಹೇಳ್ತಾರಲ್ಲ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ. ಸೊ ಚಿಕ್ಕ ಮಕ್ಕಳಲ್ಲಿ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗೋದಕ್ಕೆ ಏನು ಮಾಡಬೇಕು? ಹ್ಯಾಂಡ್ ರೈಟಿಂಗ್ ಅಂತಂದ್ರೆ ಎಲ್ಲಾನು ಶೇಪ್ಸ್, ABCD-Z ವರ್ಗು ಎಲ್ಲಾನು ಶೇಪ್ಸ್ ಅಷ್ಟೇ. ಸೊ ಅದ್ರ ಬೇಸ್ಡ್ ಒಂದು ಬುಕ್ ಬರೆದಿರೋದು. ಇದೇನಂತಂದ್ರೆ ಎಲ್ಲರೂ ಇದನ್ನ ಟ್ರೇಸ್ ಮಾಡಿ ಅದ್ರ ಮೇಲೆ ಮತ್ತೆ ಮತ್ತೆ ಮಾಡ್ತಾ ಮಾಡ್ತಾ ಅವರಿಗೆ ಆ ಸ್ಕಿಲ್ ಬರುತ್ತೆ, ಹ್ಯಾಂಡ್ ರೈಟಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ಈ ರೀತಿ ನಾನ್ ಟೆಕ್ನಿಕಲ್ ತುಂಬಾ ಇದೆ ಇದರಲ್ಲಿ. ಅಂದ್ರೆ ಪ್ರತಿಯೊಬ್ಬರಿಗೂ ಹ್ಯಾಂಡ್ ರೈಟಿಂಗ್ ಬೇಕಾಗತ್ತೆ, ಕಂಟ್ರೋಲ್ ಬೇಕಾಗತ್ತೆ. ಇನ್ನೊಂದಿದೆ ಮಂಡಲ ಆರ್ಟ್ ಅಂತ. ಸೊ ಇದೇನಂದ್ರೆ ಕಲರಿಂಗ್ ಬುಕ್. ಇದು ನಾರ್ಮಲ್ ಕಲರಿಂಗ್ ಅಲ್ಲ. ಇಲ್ಲಿ ಪ್ರತಿಯೊಂದು ಮಂಡಲ ಆರ್ಟ್ ಯಾಕೆ ತಗೊಂಡಿರೋದು ಅಂತಂದ್ರೆ ಮಂಡಲ ಅನ್ನೋದು ಸಿಮೆಟ್ರಿಕ್ ಪ್ಯಾಟರ್ನ್. ಸೊ ನಮ್ಮ ನೇಚರಲ್ಲಿ ಯೂನಿವರ್ಸ್ ಒಂದು ಫಾಲೋ ಮಾಡುತ್ತೆ ಸಿಮೆಟ್ರಿ ಅಂತ. ಇದು ಎಲ್ರಿಗೂ ಗೊತ್ತಿರ್ಬೋದು. ಸೊ ರೈಟ್ ಸೈಡು ಲೆಫ್ಟ್ ಸೈಡು ಅಥವಾ ಟಾಪು ಬಾಟಮು ಡಿವೈಡ್ ಮಾಡಿದಾಗ ಎಲ್ಲ ಕಡೆನೂ ಸಿಮೆಟ್ರಿ ಅನ್ನೋ ಪ್ರಾಪರ್ಟಿ ಇರುತ್ತೆ, ಒಂದೇ ಥರ ಇರುವಂಥದ್ದು. ಸೊ ಇದರಲ್ಲೂ ಅದೇ ರೀತಿ ಮಂಡಲ ಆರ್ಟ್ ಒಂದು ರೈಟ್ ಸೈಡು ಮತ್ತು ಲೆಫ್ಟ್ ಸೈಡು ಒಂದೇ ರೀತಿ ಒಂದು ಮಂಡಲ ಆರ್ಟ್ ಇರುತ್ತೆ. ಬಲಗಡೆ ಇರೋಂಥದ್ದನ್ನ ಬಲಗೈಯಲ್ಲಿ ಮಾಡುವಂಥದ್ದು ಕಲರಿಂಗ್, ಎಡಗಡೆ ಇರೋದನ್ನ ಎಡಗೈಯಲ್ಲಿ ಮಾಡುವಂಥದ್ದು. ಈ ಥರ ಮಾಡಿದಾಗ ಏನಾಗುತ್ತೆ, ಎಷ್ಟೊಂದು ಜನ ಮಕ್ಕಳಿಗೆ ಎಡಗೈಲೊಂದು ಶಕ್ತಿ ಇದೆ, ನಾವು ಎಡಗೈನೂ ಕೂಡ ನಾವು ಟ್ರೈನ್ ಮಾಡ್ಬೋದು ಅನ್ನೋದು ಗೊತ್ತಿರೋದಿಲ್ಲ. ಸೊ ಲೆಫ್ಟ್ ಹ್ಯಾಂಡ್ ರೈಟಿಂಗು ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಎರಡರಲ್ಲೂ ಬ್ಯಾಲೆನ್ಸ್ ಬಂದಾಗ ನಮ್ಮ ರೈಟ್ ಬ್ರೈನ್ ಮತ್ತು ಲೆಫ್ಟ್ ಬ್ರೈನ್ ಏನಿದೆ ಸೊ ಅದು ಚುರುಕಾಗುತ್ತೆ. ಎರಡೂ ಕೂಡ ಬ್ಯಾಲೆನ್ಸ್ಡ್ ಆಗಿ ವರ್ಕ್ ಆದಾಗ ಅವರಿಗೆ ಗೊತ್ತಿಲ್ಲದೆ ಅವರ IQ ಜಾಸ್ತಿ ಆಗುತ್ತೆ, ಬ್ಯಾಲೆನ್ಸ್ ಬರುತ್ತೆ. ಸೊ ಈ ರೀತಿ ಒಂದು ಸ್ಕಿಲ್ ಡೆವಲಪ್ ಆಗುತ್ತೆ. ಈ ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದು ಥಿಯರಿ ಅಲ್ಲ. ಯಾವುದೇ ಒಂದು ಸ್ಕಿಲ್ ತಗೊಂಡ್ರೆ ಅದು ಹೇಗೆ ಬರುತ್ತೆ, ಪ್ರತಿದಿನದ ಅಭ್ಯಾಸದ ಮೇಲೆ ಬರುತ್ತೆ. ಸೊ ಅಭ್ಯಾಸ ಮಾಡ್ತಾ ಮಾಡ್ತಾ ಮಕ್ಕಳು ಕಲಿಬೇಕು ಅನ್ನೋದು ನನ್ನ ಉದ್ದೇಶ. ಈ ತರ ಎಷ್ಟೊಂದಿದೆ. ಸೊ ಇದು ಪುಸ್ತಕಗಳ ಬರವಣಿಗೆ ಒಂದ್ ಕಡೆ ಆದ್ರೆ ಮಕ್ಕಳನ್ನ ಟ್ರೈನ್ ಮಾಡ್ಲಿಕ್ಕೆ ಅವರಿಗೆ ತರಬೇತಿ ಕೊಡ್ಲಿಕ್ಕೆ ಏನಾದರೂ ಆಕ್ಟಿವಿಟೀಸ್ ಮಾಡ್ತಿದ್ದಾರೆ? ಹೌದೌದು, ನಾನು ಸುಮಾರು ಕಡೆ ವರ್ಕ್ಶಾಪ್ಸ್ ಮಾಡಿಸ್ತೀವಿ. ಚಟುವಟಿಕೆ ಆಧಾರಿತ ಕಲಿಕೆ ಅಂತಾನೆ ಮಾಡಿಸ್ತೀವಿ. ಇದರಲ್ಲಿ ಏನಂದ್ರೆ ಈಗ ಸಮ್ಮರ್ ಕ್ಯಾಂಪ್ ಬರ್ತಿದೆ, ಸಮ್ಮರ್ ಕ್ಯಾಂಪ್ ಆಕ್ಟಿವಿಟೀಸ್ ಅಂತ ಮಾಡ್ತಾರೆ. ಸಮ್ಮರ್ ಕ್ಯಾಂಪಲ್ಲಿ ಡ್ಯಾನ್ಸ್ ಹೇಳ್ಕೊಡ್ತಾರೆ, ಮ್ಯೂಸಿಕ್ ಹೇಳ್ಕೊಡ್ತಾರೆ, ಅವ್ರವ್ರಿಗೆ ಏನೇನು ಇಷ್ಟ ಅದೆಲ್ಲ ಕಲಿತಾರೆ, ತುಂಬ ಒಳ್ಳೆಯದು. ಆದರೆ ಅವರು ಕಲಿತಾ ಇರೋ ಸಬ್ಜೆಕ್ಟ್ಸ್ನ ಆಕ್ಟಿವಿಟಿ ಮೂಲಕ ಮಾಡುವಂಥ ಸಮ್ಮರ್ ಕ್ಯಾಂಪ್ ಎಲ್ಲೂ ಇಲ್ಲ. ಕೆಲವೊಂದು ನೋಡಿರ್ತೀವಿ ನಾವು ಅಬ್ಯಾಕಸ್ ಅಂತ, ಅದು ತುಂಬಾ ಪರ್ಟಿಕ್ಯುಲರ್ ಆಗಿ ಏನೋ ಒಂದನ್ನ ಮಾತ್ರ ಹೇಳ್ಕೊಡ್ತಾ ಇದ್ದಾರೆ. ಸೊ ಎಲ್ಲ ಆಂಗಲ್ ಅಲ್ಲೂ ಅಂದ್ರೆ ಒಂದು ಸೈನ್ಸ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ನಂಬರ್ಸ್ ಇರ್ಬೋದು, ಅಥವಾ ಕಲರಿಂಗ್ ಇರ್ಬೋದು, ಪ್ರತಿಯೊಂದನ್ನು ಆಕ್ಟಿವಿಟಿ ಮೂಲಕನೇ ಅವರು ಕಲ್ತ್ಬಿಟ್ರೆ ಫೌಂಡೇಶನ್ ಯಾವಾಗ ಸ್ಟ್ರಾಂಗ್ ಆಗುತ್ತೆ ಅವರಿಗೆ ಹೈಯರ್ ಕಾನ್ಸೆಪ್ಟ್ಸ್ ಅನ್ನೋದು ತುಂಬ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ಇಂಜಿನಿಯರಿಂಗ್ ಅನ್ನೋದು ಕಷ್ಟ ಇಲ್ಲ, ಮೆಡಿಕಲ್ ಅನ್ನೋದು ಕಷ್ಟ ಇಲ್ಲ, ಯಾವುದನ್ನು ಕಷ್ಟ ಇಲ್ಲ. ಕಷ್ಟ ಇರೋದೇನು ಫಂಡಮೆಂಟಲ್ಸ್, ಮೂಲಭೂತ ಅಂಶಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಯಾವಾಗ ಅವರು ಫೌಂಡೇಶನ್ ಸ್ಟ್ರಾಂಗ್ ಆಗ್ತಾರೆ, ನಮಗೆ ಗೊತ್ತಿದೆ ಫೌಂಡೇಶನ್ ಸ್ಟ್ರಾಂಗ್ ಇದ್ರೆ ಬಿಲ್ಡಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಸೊ ಅವರು ಫೌಂಡೇಶನ್ ಅಲ್ಲಿ ಚೆನ್ನಾಗಿ ಆಗ್ಬಿಟ್ರೆ ಸೊ ಎಲ್ಲರಿಗೂ ಕಲಿಕೆ ಬಹಳ ಸುಲಭ. ನಿಮ್ಮ ಮಾತಲ್ಲಿ ಒಂದು ವಿಷಯ ನಾನು ಕಂಡುಕೊಂಡಿದ್ದೇನಂತಂದ್ರೆ, ಯು ಹ್ಯಾವ್ ಆನ್ ಆರ್ಟಿಸ್ಟ್ ವಿತ್ ಇನ್ ಯು. ನೀವು ನೃತ್ಯ ಕಲ್ತಿದ್ದೀರಿ, ನೃತ್ಯ ಪರ್ಫಾರ್ಮ್ ಮಾಡಿದಿರಿ. ಈ ರೀತಿಯ ವಿಷಯಗಳನ್ನ ಏನು ಕೌಶಲ್ಯ ಪೂರಕವಾದಂತಹ ವಿಷಯಗಳನ್ನ ಕಲಿಯುವಾಗ ಈ ಸಂಗೀತ ನೃತ್ಯ ಅನ್ನುವಂಥದ್ದು ಅದಕ್ಕೆ ಎಷ್ಟು ಕನೆಕ್ಟ್ ಆಗುತ್ತೆ? ಯಾಕಂದ್ರೆ ಸಾಮಾನ್ಯ ನಮ್ಮ ಸಮಾಜದ ಮಧ್ಯೆ ಇರುವಂತ ಒಂದು ತಿಳುವಳಿಕೆ ಏನಂತಂದ್ರೆ, ಈ ವಿದ್ಯೆಗಳನ್ನ ಕಲಿಯಕ್ಕೆ ಹೋದವ್ರಿಗೆ ಈ ವಿದ್ಯೆಗಳು ಬೇಗ
ಹತ್ತೋದಿಲ್ಲ ಅಥವಾ ಆ ಕಡೆ ಹೋಗ್ಬಿಡ್ತಾರೆ ಅವರು ಅಂತನೋ ಒಂದು ಪೇರೆಂಟ್ಸ್ ಮೆಂಟಾಲಿಟಿಯನ್ನ ನಾವು ನಿಜ ಸರ್, ನಿಜ. ಆದ್ರೆ ಬಹಳ ಮುಖ್ಯ ಏನು ಅಂತಂದ್ರೆ ಈ ನೃತ್ಯ ಸಂಗೀತ ಅನ್ನೋದು ಸುಲಭ ಅಲ್ಲ, ತುಂಬಾ ಎಕ್ಸ್ಟ್ರಾಡಿನರಿ ಸ್ಕಿಲ್ಸ್ ಅಂತಾನೆ ಹೇಳ್ಬೋದು. ಇದನ್ನ ಸ್ವಲ್ಪ ಕಲ್ತ್ಕೋಬಹುದು, ಆದ್ರೆ ನೃತ್ಯನ ಎಲ್ಲರಿಗೂ ಕಲ್ಸಕ್ಕಾಗಲ್ಲ, ಸಂಗೀತನ ಎಲ್ಲರಿಗೂ ಕಲ್ಸಕ್ಕಾಗಲ್ಲ. ಅವರು ಹುಟ್ಟಿದಾಗ ಕೆಲವೊಂದು ಗುಣಗಳು ಬಂದಿರಬೇಕು, ಅದ್ರ ಮೇಲೆ ಅವ್ರನ್ನ ಟ್ರೈನ್ ಮಾಡ್ಬೋದು. ವಾಯ್ಸ್ ಚೆನ್ನಾಗಿರ್ಬೇಕು, ಅದಾದ್ಮೇಲೆ ಟ್ರೈನ್ ಮಾಡ್ಬೋದು. ಅದು ಮಗುಗೆ ಒಂದು ಆಸಕ್ತಿ ಇರಬೇಕು, ಇದು ಈ ತರ. ಸೊ ನೃತ್ಯ ಕಲಿಕೆ ಅಥವಾ ಸಾಂಗು, ಮ್ಯೂಸಿಕ್ ಇದೆಲ್ಲ ಯಾರು ಕಲಿತಾರೆ ಅವರು ಮಿಕ್ಕಿದ ಎಲ್ಲದರಲ್ಲೂ ಕೂಡ ಅದೇ ರೀತಿ ಇರ್ತಾರೆ. ಯಾಕಂದ್ರೆ ಅವ್ರ ಮೈಂಡ್ ತುಂಬಾ ಪೀಸ್ಫುಲ್ ಆಗಿದ್ರೆ ಒಂದು ಹಾಡು ಬರುತ್ತೆ. ಒಳಗಡೆ ಬಹಳ ನೆಮ್ಮದಿ ಇರಬೇಕು ಒಂದು ಹಾಡಾಡಕ್ಕೆ ಅಥವಾ ನೃತ್ಯ ಮಾಡೋದಕ್ಕೆ. ಅದು ಭಾವನೆಗಳ ಮೇಲೆ ಬರುವಂತ ವಿದ್ಯೆಗಳು ಅಂತ ನನ್ನ ಅನಿಸಿಕೆ. ಸೊ ಅದಕ್ಕೆ ಬಹಳ ಮಹತ್ವ ಕೊಡಬೇಕು ಪೋಷಕರು. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಮಕ್ಕಳಿಗೆ ಎಜುಕೇಶನ್ ತುಂಬಾ ಈಸಿ ಆಗುತ್ತೆ, ನಿಜ, ಎಲ್ಲವನ್ನು ಅರ್ಥ ಮಾಡ್ಕೊಳ್ತಾರೆ. ಈ ವಿಷಯಗಳನ್ನ ಮಕ್ಕಳಿಗೆ ತಲುಪಿಸ್ಬೇಕು ಅಂತ ನೀವು ಹೊರಟಾಗ ಅಂದ್ರೆ ಅದನ್ನ ಪುಸ್ತಕದ ಮುಖಾಂತರ ಇರ್ಬೋದು ಅಥವಾ ವರ್ಕ್ಶಾಪ್ಸ್ ಮುಖಾಂತರ ಇದರ ರಿಸೆಪ್ಷನ್ ಹೇಗಿದೆ? ಅಂದ್ರೆ ಇದನ್ನ ಕಲಿಸಿದಾಗ ಮಕ್ಕಳಲ್ಲಿ ಕಂಡು ಬಂದಂತಹ ಇಂಪ್ರೂವ್ಮೆಂಟ್ಗಳು? ಹೌದೌದು, ಮಕ್ಕಳುಗಳು ಇದನ್ನ ಕಲಿಬೇಕಾದ್ರೆ, ಈಗ ಸ್ಕೂಲಲ್ಲಿ ಪಾಠ ಮಾಡಬೇಕಾದ್ರೆ ಮಕ್ಕಳಿಗೆ ಬೋರ್ ಆದಾಗ ನಮಗೆ ಗೊತ್ತಾಗುತ್ತೆ ಟೀಚರ್ಸ್ಗೆ. ಇಮಿಡಿಯೇಟ್ ಆಗಿ ನಾವು ನೋಡ್ತೀವಿ, ಓ ಇವರಿಗೆ ಅರ್ಥ ಆಗ್ತಿಲ್ಲ, ಅವರಿಗೆ ಕ್ಲಾಸ್ ನಡೀತಾ ಇರಬೇಕಾದ್ರೆ ಅವರಿಗೆ ಬೇಸರ ಆದ್ರೆ ಇಮಿಡಿಯೇಟ್ ಆಗಿ ಟೀಚರ್ಗೆ ಗೊತ್ತಾಗುತ್ತೆ. ಈ ತರ ಆಕ್ಟಿವಿಟಿಗಳು ಮಾಡ್ಬೇಕಾದ್ರೆ ಮಕ್ಕಳು ಟೈಮ್ ಆಗೋಯ್ತಾ ಮ್ಯಾಮ್, ಇಷ್ಟು ಬೇಗ ಆಗೋಯ್ತಾ, ಇನ್ನ ಮಾಡ್ಬೇಕು ನಾನು ಅಂತ ಬಹಳ ಆಸಕ್ತಿಯಿಂದ ಮಾಡ್ತಾರೆ. ಅದೊಂದು ನಾನು ಗಮನಿಸಿರೋದು. ಆಮೇಲೆ ಅದಾದ್ಮೇಲೆ ಕೂಡ ಯಾವುದೋ ಒಂದು ವಿಷಯನ ನಾವು ತಗೊಂಡಾಗ, ಈಗ ಇಲ್ಲಿ ಮ್ಯಾಥ್ ಪಜಲ್ಸ್ ಅಂತ ಒಂದು ಬುಕ್ ಇದೆ, ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ಳೋದಕ್ಕೆ ಈ ಪಜಲ್ಸ್ ಏನೇನಿದೆ ಇದನ್ನ ಸಾಲ್ವ್ ಮಾಡಿದಾಗ, ಇದನ್ನ ನಾರ್ಮಲ್ ಆಗಿ ಮ್ಯಾಥ್ಸ್ ಕ್ಲಾಸಲ್ಲಿ ಹೇಳ್ಕೊಟ್ಟಾಗ ಅವರಿಗೆ ಅರ್ಥ ಆಗೋದಕ್ಕಿಂತ ಇದನ್ನ ನೋಡಿದಾಗ ಅವ್ರಿಗೆ ಏನೋ ಒಂದು ಕ್ಯೂರಿಯಾಸಿಟಿ ಮೈಂಡ್ ಇರುತ್ತೆ ಮಕ್ಕಳಲ್ಲಿ, ಸದಾ ಏನಿದು ಅಂತ. ಸೊ ಈ ಥರದನ್ನ ಅವರು ನೋಡಿದಾಗ ಅವ್ರಿಗೆ ಗೊತ್ತಿಲ್ಲದೆ ಅವ್ರಿಗೆ ತೊಡಗಿಸ್ಕೊಳ್ಬಿಡ್ತಾರೆ. ಅವರಿಗೆ ಟೈಮ್ ಆಗೋದು ಗೊತ್ತಾಗೋದಿಲ್ಲ, ಬೇಸರ ಅನ್ನೋದು ಮೂಡೋದಿಲ್ಲ. ಜೊತೆಗೆ ಔಟ್ಕಮ್ ಬೇಸ್ಡ್ ಎಜುಕೇಶನ್ ಅಂತಾರೆ, ಏನೋ ಒಂದು ಕಲಿತಾಗ ಅದಕ್ಕೊಂದು ಫಲಿತಾಂಶ ಇರಬೇಕು. ಸೊ ಈ ಥರದೊಂದು ಚಟುವಟಿಕೆ ಆಧಾರಿತ ಕಲಿಕೆಗಳಿಂದ ಅವರಿಗೆ ಫಲಿತಾಂಶ ಮೂಡಿ ಬರುತ್ತೆ. ಅವರು ನಾರ್ಮಲ್ ಎಜುಕೇಶನ್ ಏನು ಓದ್ತಾ ಇದ್ದಾರೆ ಅದು ಇಂಪ್ರೂವ್ ಆಗುತ್ತೆ. ಸೊ ಈ ಸದ್ಯದ ಎಜುಕೇಶನ್ ಸಿಸ್ಟಮ್ ನಾವು ಬಹಳಷ್ಟು ನೋಡ್ತೀವಿ. CBSE ಅಂತ ಹೇಳ್ತಾರೆ, ICSE ಹೇಳ್ತಾರೆ, ಸ್ಟೇಟ್ ಸಿಲೆಬಸ್ ಗಳಂತ ಹೇಳ್ತಾರೆ. ಅವುಗಳಲ್ಲಿ ಈ ಆಕ್ಟಿವಿಟಿಗಳನ್ನ ಅಥವಾ ಈ ರೀತಿಯಾದಂತಹ ಕಲಿಕಾ ಪದ್ಧತಿಯನ್ನ ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಗಿದೆ ಅಥವಾ ಮಾಡ್ತಿದ್ದಾರೆ? ಕೆಲವೊಂದು ಸ್ಕೂಲ್ಗಳು ಇದೆ ಸರ್, ತುಂಬಾ ಚೆನ್ನಾಗಿ ಕಲಿಸ್ಕೊಡ್ತಾ ಇದ್ದಾರೆ ಆಕ್ಟಿವಿಟಿ ಬೇಸ್ಡ್. ಆದ್ರೆ ಆ ತರದ್ದು ಸ್ಕೂಲ್ಸ್ ತುಂಬಾ ಕಡಿಮೆ ಇದೆ. ನೀವು ಒಂದು ಒಳ್ಳೆ ಮಕ್ಕಳಿಗೆ ಸ್ಟ್ರೆಸ್ ಆಗದೆ ಅವ್ರು ನಿಜವಾಗ್ಲೂ ಕಲ್ತ್ಕೋಬೇಕು. ಕಲಿಯೋದು ಅನ್ನೋದು ಫಾಸ್ಟ್ ಅಲ್ಲ ಸರ್, ಅದೊಂದಿದೆ. ಪ್ರತಿಯೊಬ್ಬರಿಗೂ ಇದು ಗೊತ್ತಿರಬೇಕು. ಪೋಷಕರಿಗೆ ಪ್ರೆಷರ್ ಹಾಕ್ಬಾರ್ದು, ಮಕ್ಕಳಿಗೆ ಬೇಗ ಕಲಿಬೇಕು, ಇಷ್ಟರಲ್ಲೇ ರಿಸಲ್ಟ್ ಬರಬೇಕು ಅಂತ ಇಲ್ಲ. ಮೊದಲು ಫೌಂಡೇಶನ್ಗೆ ಟೈಮ್ ಕೊಟ್ರೆ ಆಮೇಲೆ ತಾನಾಗಿ ಅವರು ಬೇಗ ಕಲಿತಾರೆ. ಸೊ ಇವರಿಗೆ ಫೌಂಡೇಶನ್ ಅಲ್ಲಿ ಸಪೋರ್ಟ್ ಮಾಡಬೇಕು ಪೋಷಕರು, ಆಗ ಕಲಿಕೆ ಅನ್ನೋದು ಸುಲಭವಾಗಿ ನಡೀತಾ ಹೋಗುತ್ತೆ. ಓಕೆ, ಇದು ನೀವು ಬರೆದಿರುವಂತಹ ಪುಸ್ತಕಗಳು, ನೀವು ಮಾಡುವಂತಹ ಕಾರ್ಯಕಾರಗಳು. ಡಾಕ್ಟರ್ ಪುಷ್ಪಲತಾ GS ಅಂತ ನಾವು ನೋಡಿದಾಗ ನಿಮ್ಮ ಡಾಕ್ಟರೇಟ್ ಇರೋದು ಕ್ರಿಪ್ಟೋಗ್ರಫಿ ಅನ್ನುವಂತಹ ಒಂದು ವಿಶೇಷ ಸಬ್ಜೆಕ್ಟ್. ನಾವು ಕ್ರಿಪ್ಟೋಗ್ರಫಿ ಅಂತ ಕೇಳುವಾಗ, ಈ ಹೆಸರು ಕೇಳುವಾಗ ಜನರಿಗೆ ಬಹಳಷ್ಟು ಕನ್ಫ್ಯೂಷನ್ಸ್ ಗಳಾಗುತ್ತೆ. ಈ ಶಬ್ದ ಎಲ್ಲೋ ಬೇರೆ ತರ ಕೇಳಿದೀವಲ್ಲ, ಕ್ರಿಪ್ಟೋ ಕರೆನ್ಸಿ ಅಂತ ಕೇಳಿದೀವಿ ಅಂತ ಅಂದ್ಕೋತಾರೆ. ಆದ್ರೆ ಇದು ಬಹುಶಃ ಅದಕ್ಕೆ ಸಂಬಂಧಪಟ್ಟದ್ದಲ್ಲ. ನಿಮ್ಮ ಫೋನ್ಗಳಲ್ಲಿ ಕಾಣುವಂತಹ ದ ಮೆಸೇಜಸ್ ವಿಚ್ ಯು ಆರ್ ಸೆಂಡಿಂಗ್ ಆರ್ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಅನ್ನುವಂತಹ ಒಂದು ಮೆಸೇಜ್ ಬರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಿರುವಂತದ್ದು. ಅದಕ್ಕೆ ಅವರು ಉತ್ತರ ಹೇಳ್ತಾರೆ. ಹೌದಾ ಮೇಡಮ್? ಕ್ರಿಪ್ಟೋಗ್ರಫಿ ಅಂದ್ರೆ ಅದೇನಾ? ಹೌದು, ಕ್ರಿಪ್ಟೋಗ್ರಫಿ ಅಂತಂದ್ರೆ ಸೀಕ್ರೆಟ್ ಆಗಿ ಮಾತಾಡುವಂಥದ್ದು. ಈಗ ಕ್ರಿಪ್ಟೋಗ್ರಫಿ ಅಂದ್ರೆ ಎಷ್ಟೊಂದು ಜನ ಅನ್ಕೊಳ್ತಾರೆ ಸೀಕ್ರೆಟ್ ಬರೀ ಮಿಲಿಟರಿ ಅಪ್ಲಿಕೇಶನ್ಸ್ ಅಲ್ಲಿ, ಡಿಫೆನ್ಸ್ ಅಲ್ಲಿ ಬೇಕಾಗತ್ತೆ ಅಂತ. ಈಗ ಸಿನಿಮಾಗಳು ನೋಡಿರ್ತಾರೆ, ದುರಂಧರ್, ರಾಜಿ ಇದೆಲ್ಲ ನೋಡಿರ್ತಾರೆ. ಅವಾಗ ನೋಡಿದಾಗ ಅವ್ರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ ಸೀಕ್ರೆಟ್ ಕೋಡಿಂಗ್ ಬಗ್ಗೆ ಅರ್ಥ ಆಗುತ್ತೆ, ಎಲ್ಲೆಲ್ಲಿ ಅದು ಉಪಯೋಗ ಆಗುತ್ತೆ ಅಂತ. ಎಲ್ಲರನ್ನು ಡೈರೆಕ್ಟ್ ಆಗಿ ವಾರ್ ಬಗ್ಗೆ ಯೋಚನೆ ಮಾಡ್ತಾರೆ. ಅದು ಪ್ರತಿ ದಿನದ ಬದುಕಿನಲ್ಲಿ ಸೀಕ್ರೆಟ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ ಬಹಳ ಮುಖ್ಯ. ಸೊ ನಾವು ನಮ್ಮ ದೈನಂದಿಕ ಬದುಕುಗಳಲ್ಲಿ ನಮಗೆ ಗೊತ್ತಿಲ್ಲದೆ ಕ್ರಿಪ್ಟೋಗ್ರಫಿನ ಯೂಸ್ ಮಾಡ್ತಾ ಇದ್ದೀವಿ. ಕ್ರಿಪ್ಟೋಗ್ರಫಿ ಅಂದ್ರೇನೆ ಒಂದು ಕನ್ನಡದಲ್ಲಿ ಏನಂತಾರೆ ಅದನ್ನು,
ಸೀಕ್ರೆಟ್ ರೈಟಿಂಗ್, ರಹಸ್ಯ ಲಿಪಿಶಾಸ್ತ್ರ ಲಿಪಿಶಾಸ್ತ್ರ ಅಂತ ಹೇಳ್ತಾರೆ. ಸೊ ಈಗ ನಾವು ನಾರ್ಮಲ್ ಆಗಿ ಎಲ್ಲ ವಿಷಯಗಳನ್ನ ತಂದೆ ತಾಯಿ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಅದನ್ನು ಸೀಕ್ರೆಟ್ ಆಗಿ ಫ್ರೆಂಡ್ಸ್ ಜೊತೆ ಮಾತಾಡ್ತಾರೆ, ಈ ತರ ಎಲ್ಲ ಇದೆ. ಈ ತರ ನಮ್ಗೆ ಗೊತ್ತಿಲ್ಲದೆ ನಾವು ಸೀಕ್ರೆಟ್ ಆಗಿ ಮಾತಾಡ್ತಾ ಇರ್ತೀವಿ. ನಾವು ಚಿಕ್ಕ ವಯಸ್ಸಲ್ಲಿ ಪಾ ಭಾಷೆ ಅಂತೆಲ್ಲ ಮಾತಾಡಿರ್ತೀವಿ, ಮಕ್ಕಳಿಗೆ ಇದು ಗೊತ್ತಿರುತ್ತೆ, ಅವ್ರಿಗೆ ಮಾತ್ರ ಅರ್ಥ ಆಗೋಂಗೆ. ಇದೆಲ್ಲಾನು ಕ್ರಿಪ್ಟೋಗ್ರಫಿಗೆ ಸೇರ್ಕೊಳ್ಳುತ್ತೆ. ಅದು ಬಿಟ್ಟು ಟೆಕ್ನಿಕಲಿ ಹೇಳ್ಬೇಕಂದ್ರೆ ಫೋನ್ ಪೇ, ಗೂಗಲ್ ಪೇ, ಮೊಬೈಲ್ ಬ್ಯಾಂಕಿಂಗು ಅಥವಾ ಎಲ್ಲ ಕಡೆ ಟ್ರಾನ್ಸಾಕ್ಷನ್ಸ್ ಏನ್ ಮಾಡ್ತೀವಿ ಎಲ್ಲದನ್ನು ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಅಂತ ನೀವು ಏನ್ ಹೇಳಿದ್ರಿ, ಪ್ರತಿಯೊಂದನ್ನು ಕೂಡ ಕ್ರಿಪ್ಟೋಗ್ರಫಿ ಕಾನ್ಸೆಪ್ಟ್ಸ್ ಅಲ್ಲೇ ನಡೀತಾ ಇದೆ. ಅಂದ್ರೆ ನನಗೆ ಯಾರು ಸೆಂಡರ್ ಇರ್ತಾರೆ ಮತ್ತೆ ಯಾರು ರಿಸೀವರ್ ಇರ್ತಾರೆ ಆ ಇಬ್ರಿಗೆ ಅಥೆಂಟಿಕೇಟೆಡ್ ಪರ್ಸನ್ಸ್ ಅಂತಾರೆ. ಆ ಇಬ್ರಿಗೆ ಬಿಟ್ಟು ಮಿಕ್ಕಿದವ್ರಿಗೆ ಯಾರಿಗೂ ಕೂಡ ಈ ವಿಷಯಗಳು ಗೊತ್ತಾಗಬಾರ್ದು. ನಾವು ಮಾತಾಡೋ ಏನೋ ಮಾಹಿತಿ ಇರ್ಬೋದು, ನಮಗೆ ಗೊತ್ತಿದೆ ಇವತ್ತು ಎಲ್ಲನೂ ಡೇಟಾ ಮೇಲೆ ಇದೆ, ಮಾಹಿತಿ ತಂತ್ರಜ್ಞಾನ. ಸೊ ಡೇಟಾ ಅನ್ನೋದು ತುಂಬ ಇಂಪಾರ್ಟೆಂಟು, ಇನ್ಫಾರ್ಮೇಷನ್ ಅದನ್ನು ಪ್ರೊಟೆಕ್ಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಸೊ ನಾವು ಮಾತಾಡಬೇಕಾದ್ರೆ ವಾಯ್ಸ್ ಕಾಲು ಅಥವಾ ವಿಡಿಯೋ ಕಾಲು ಅಥವಾ ಮೆಸೇಜು, ವಾಟ್ಸಪ್ಪು ಎಲ್ಲದರಲ್ಲೂ ಕ್ರಿಪ್ಟೋಗ್ರಫಿ ಇದೆ. ಕ್ರಿಪ್ಟೋಗ್ರಫಿ ನಮ್ಮ ಭಾರತ ದೇಶದಲ್ಲಿ ಬಹಳ ಬಹಳ ಡಿಮ್ಯಾಂಡ್ ಇದೆ ಸರ್. ಈಗ ಇಂದಿನ ಪೀಳಿಗೆಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಪ್ರತಿಯೊಬ್ಬರೂ ಎಷ್ಟೊಂದು ಜನ ಕ್ರಿಪ್ಟೋಗ್ರಫಿಲಿ ಬಹಳ ಆಪರ್ಚುನಿಟೀಸ್ ಇದೆ. ಅವರು ಎಫರ್ಟ್ಸ್ ಹಾಕಿದ್ರೆ ಹೈ ಪೇಡ್ ಜಾಬ್ಸ್ ದೇ ಮೇ ಗೆಟ್. ಯಾಕಂದರೆ ಇವತ್ತಿಗೆ ಕಂಪನೀಸ್ ಲೈಕ್ ಅಮೇರಿಕಾ, ಕೆನಡಾ, ಜರ್ಮನಿ ಅವ್ರ ಹತ್ರ ಕ್ರಿಪ್ಟೋಗ್ರಫರ್ಸು ಟೆಕ್ನಾಲಜಿ, ಈಗ ಟಾಪ್ ಕಂಪನೀಸ್ ನಾವು ತೊಗೊಂಡ್ರೆ ಗೂಗಲ್ಲು, ಮೈಕ್ರೋಸಾಫ್ಟ್ ಇವರೆಲ್ಲ ಇದ್ದಾರೆ. ಅವರು ಎಲ್ಲರೂ IBM ಅವರೇ ಇದರಲ್ಲಿ ಲೀಡಿಂಗ್ ಇರೋದು. ಸೊ ಇಂಡಿಯಾದಲ್ಲಿ ಇದ್ರ ರಿಲೇಟೆಡ್ ರಿಸರ್ಚು ಬಹಳ ಕಡಿಮೆ ಇದೆ, ಆದರೆ ಡಿಮ್ಯಾಂಡ್ ಜಾಸ್ತಿ ಇದೆ. ಸುಮಾರು ಕಡೆ ಸೈಬರ್ ಸೆಕ್ಯೂರಿಟಿ ಇಶ್ಯೂಸ್ ಇದೆ, ಎಲ್ಲರಿಗೂ ಗೊತ್ತಿದೆ. ಸೊ ಇಲ್ಲಿ ಅದಕ್ಕೆ ತಕ್ಕಂಥ ಒಂದು ಟ್ಯಾಲೆಂಟು ಅಂದರೆ ಇನ್ಪುಟ್ಸ್ ಇಲ್ಲ. ಕಂಪನಿಗೆ ಬೇಕಿದ್ದಾರೆ, ಕ್ರಿಪ್ಟೋಗ್ರಫರ್ಸ್ ಬೇಕಿದ್ದಾರೆ, ಆದರೆ ಆ ಥರ ಒಂದು ಕಲ್ತಿರೋಂಥ ಜನಗಳು ಅಥವಾ ಸ್ಟೂಡೆಂಟ್ಸು ಬೇಕಾಗಿದ್ದಾರೆ. ಸೊ ತುಂಬ ಜನ ಸ್ಟೂಡೆಂಟ್ಸು ಈ ಫೀಲ್ಡಲ್ಲಿ ವರ್ಕ್ ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ. ಈ ಕ್ರಿಪ್ಟೋಗ್ರಫಿ ಅಂತ ಹೇಳ್ಬೇಕಾದ್ರೆ ನನ್ನ ಗುರುಗಳನ್ನ ನೆನೆಸ್ಕೋಬೇಕು, ಡಾಕ್ಟರ್ ರಮೇಶ್ ಎಸ್ ಅಂತ. ಅವರಿಂದ ನನಗೆ ಈ ಸಬ್ಜೆಕ್ಟ್ ಗೊತ್ತಾಗಿದ್ದು. ಅವ್ರ ಗುರುಗಳ ಬಗ್ಗೆ ಹೇಳ್ತಾರೆ, ಹರಿಭಟ್ ಅಂತ, ಡಾಕ್ಟರ್ ಹರಿಭಟ್ ಅಂತ. ಅವರೆಲ್ಲ ತುಂಬಾ ಈ ವಿಷಯಗಳನ್ನ ಹಳೆ ಕಾಲದಲ್ಲಿ ಅಂದರೆ 30-35 ವರ್ಷ ಸುಮಾರು ಹಿಂದಿನ ಟೈಮಲ್ಲಿ ಕ್ರಿಪ್ಟೋಗ್ರಫಿ ಅಂತ ಜನಕ್ಕಿನ್ನ ಗೊತ್ತಿಲ್ಲದಲೇ ಇದ್ದಾಗಲೇ ಈ ವಿಷಯಗಳಲ್ಲಿ ಅಧ್ಯಯನ ಮಾಡಿ ಎಷ್ಟೊಂದು ಜನಕ್ಕೆ ಅರ್ಥ ಮಾಡಿಸಿದ್ದಾರೆ. ಮತ್ತೆ ಈ ಸಬ್ಜೆಕ್ಟು VTU ಬರೋದಕ್ಕೆ ಅವರು ಕೂಡ ಕಾರಣ. ಅದು ಮುಂದೆ ಗೊತ್ತಾಗುತ್ತೆ, ಇನ್ನು ಮೇ ಬಿ 5-10 ವರ್ಷದಲ್ಲಿ ಇಂಥ ಒಂದು ಸಬ್ಜೆಕ್ಟ್ಗೆ ಎಷ್ಟೊಂದು ಇಂಪಾರ್ಟೆನ್ಸ್ ಇದೆ ಅಂತ. ಆಮೇಲೆ ಇನ್ನೊಂದು ವಿಷಯ ಕೇಳಿದ್ರೆ ನೀವು ಕ್ರಿಪ್ಟೋ ಕರೆನ್ಸಿ ಅಂತ. ಕ್ರಿಪ್ಟೋ ಕರೆನ್ಸಿ ಅಂತಂದ್ರೆ ಬಿಟ್ ಕಾಯಿನ್ಸ್ ಅಂತ ಹೇಳ್ತೀವಲ್ಲ, ಬ್ಲಾಕ್ ಚೈನ್ ಟೆಕ್ನಾಲಜಿ ಮೇಲೆ ವರ್ಕ್ ಆಗುತ್ತೆ. ಸೊ ಕ್ರಿಪ್ಟೋ ಕರೆನ್ಸಿ ಬಂದ್ಬಿಟ್ಟು ಈಗ ಅಜ್ಜಿದಿರು ಸೀಕ್ರೆಟ್ ಆಗಿ ಮನೆಯಲ್ಲಿ ಅಕ್ಕಿ ಡಬ್ಬದಲ್ಲಿ ಅಮ್ಮಂದಿರು ಎಲ್ಲ ದುಡ್ಡು ಇಡ್ತಾ ಇದ್ರು. ಅದು ಒಂಥರ ಅಕ್ಕಿ ಡಬ್ಬದಲ್ಲಿ ದುಡ್ಡಿರುತ್ತೆ ಅಂತ ಎಲ್ರಿಗೂ ಗೊತ್ತು, ಆದ್ರೆ ಯಾವ ಅಕ್ಕಿ ಡಬ್ಬದಲ್ಲಿ ಎಷ್ಟು ದುಡ್ಡಿದೆ ಹೆಂಗಿದೆ ಅದು ಯಾರಿಗೂ ಗೊತ್ತಾಗಲ್ವಲ್ಲ. ಅದೇ ತರ ಇದನ್ನು ಈ ಕ್ರಿಪ್ಟೋ ಕರೆನ್ಸಿ ಅನ್ನೋದು ಸೀಕ್ರೆಟೇ, ಆದ್ರೂ ಕೂಡ ಪಬ್ಲಿಕ್ ಅಂದ್ರೆ ಟ್ರಾನ್ಸಾಕ್ಷನ್ಸ್ ಪಬ್ಲಿಕ್ ಇರುತ್ತೆ, ಪರ್ಸನಲ್ ಐಡೆಂಟಿಟಿನ ರಿವೀಲ್ ಮಾಡೋದಿಲ್ಲ. ಅಂದ್ರೆ ಯಾರ್ದು ದುಡ್ಡು ಎಲ್ಲಿದೆ, ಎಲ್ಲಿ ಅಕೌಂಟ್ ಇದೆ, ಇದೆಲ್ಲ ಮಾಹಿತಿ ಗೊತ್ತಾಗೋದಿಲ್ಲ. ಆದರೆ ಎಷ್ಟು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ ಈ ಥರದ್ದೆಲ್ಲ ಗೊತ್ತಾಗುತ್ತೆ. ಇಲ್ಲಿ ಸೆಂಟ್ರಲೈಸ್ಡ್ ಕಂಟ್ರೋಲ್ ಅನ್ನೋದು ಬರೋದಿಲ್ಲ, ಬ್ಯಾಂಕ್ ಅಥವಾ ಗೌರ್ಮೆಂಟ್ ಅವ್ರು ಕಂಟ್ರೋಲ್ ಮಾಡೋದಿಲ್ಲ. ಈ ಕಂಟ್ರೋಲ್ ಬಂದ್ಬಿಟ್ಟು ಹ್ಯೂಜ್ ನೆಟ್ವರ್ಕ್ ಇರುತ್ತೆ ಬ್ಲಾಕ್ ಚೈನ್ ಟೆಕ್ನಾಲಜಿಲಿ, ಅದ್ರ ಮೇಲೆ ಕ್ರಿಪ್ಟೋ ಕರೆನ್ಸೀಸ್ ವರ್ಕ್ ಆಗೋದು. ಅಪ್ಕಮಿಂಗ್ ಟೆಕ್ನಾಲಜಿ ಅಥವಾ ಮುಂದಿನ ಪೀಳಿಗೆಯಲ್ಲಿ ಕ್ರಿಪ್ಟೋ ಕರೆನ್ಸೀಸ್ ಮಹತ್ವ ಎಲ್ರಿಗೂ ಗೊತ್ತಾಗುತ್ತೆ. ಯಾಕಂದ್ರೆ ನಮಗೆ ಗೊತ್ತಿದೆ, ನಮ್ಮ ಟ್ರಾನ್ಸಾಕ್ಷನ್ಸ್ ಎಲ್ಲರಿಗೂ ಗೊತ್ತಾಗ್ತಿದೆ. ಇವತ್ತು ಫೋನ್ ಪೇ ಯೂಸ್ ಮಾಡ್ತೀವಿ, ಗೂಗಲ್ ಪೇ ಯೂಸ್ ಮಾಡ್ತೀವಿ, ತುಂಬಾ ಬಹಳ ಸೆನ್ಸಿಟಿವ್ ಸೂಕ್ಷ್ಮ ವಿಷಯಗಳದು. ಆ ಸೂಕ್ಷ್ಮ ವಿಷಯಗಳು ಎಲ್ಲರಿಗೂ ಗೊತ್ತಿದೆ. ಅದಕ್ಕೋಸ್ಕರ ಕ್ರಿಪ್ಟೋ ಕರೆನ್ಸಿ ಅನ್ನೋದು ಬಹಳ ಸಹಾಯ ಮಾಡುತ್ತೆ. ನಾವು ಈ ಫೀಲ್ಡಲ್ಲಿ ಯಾವಾಗ ಅರ್ಥ ಮಾಡ್ಕೊಳ್ತೀವಿ, ಈಗ ಜನ ಬಿಟ್ ಕಾಯಿನ್ಸು ಅದೆಲ್ಲ ಅದ್ರಲ್ಲಿ ಹೋದಾಗ ಅದೇ ರೀತಿ ಅದರಲ್ಲೂ ಡಿಸ್ಅಡ್ವಾಂಟೇಜಸ್ ಇದೆ, ಓವರ್ಕಮ್ ಮಾಡಿದ್ರೆ ಈ ರೀತಿಯಾಗಿ. ಈಗ ಉದಾಹರಣೆಗೆ ನಾನು ನಿಮ್ಗೊಂದು ಸಂದೇಶ ಕಳಿಸ್ತಾ ಇದ್ದೀನಿ ಒಂದು ಯಾವುದೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ, ಸೇ ವಾಟ್ಸಪ್, ಟೆಲಿಗ್ರಾಮ್ ಯಾವುದೋ ಒಂದು ಮೇಲೆ. ನಾನು ನಿಮಗೆ ಕಳಿಸುವಂತ ಸಂದೇಶ ಅಥವಾ ನೀವು ನನಗೆ ಕಳಿಸುವಂತ ಸಂದೇಶ ಇದು ಮಧ್ಯದಲ್ಲಿರುವಂತಹ ಸರ್ವಿಸ್ ಪ್ರೊವೈಡರ್ಗಳಿಗೆ ಅದು ಗೊತ್ತಾಗೋದಿಲ್ಲ ಅಥವಾ ರಿವೀಲ್ ಆಗೋದಿಲ್ಲ. ಇಸ್ ದಟ್ ವಾಟ್ ಎನ್ಕ್ರಿಪ್ಷನ್ ಈಸ್ ಆಲ್ ಅಬೌಟ್? ಎಸ್, ಕರೆಕ್ಟ್. ಮಧ್ಯೆ ಯಾರಿಗೂ ಅದು ಗೊತ್ತಾಗೋದಿಲ್ಲ. ಅವ್ರು ಅಕಸ್ಮಾತ್ ಅದನ್ನ ಟ್ಯಾಪ್ ಮಾಡೋದಕ್ಕೆ ಅಥವಾ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಏನಾಗುತ್ತೆ, ಅವರಿಗೆ ಬೇರೆ ರೀತಿ ಕಾಣಿಸುತ್ತೆ.
ಅದನ್ನೇ ಎನ್ಕ್ರಿಪ್ಷನ್ ಅಂತಾರೆ. ಅಂದ್ರೆ ನಾನು ನೀವು ಡೈರೆಕ್ಟ್ ಆಗಿ ಏನ್ ಮಾತಾಡಿರ್ತೀವಿ ಅದ್ರ ಕಂಪ್ಲೀಟ್ ಬದಲಾವಣೆ ಆಗೋಗಿರುತ್ತೆ. ಆ ಒಂದು ಮಾಹಿತಿ ಈಗ ನಾವು ನಿನ್ನ ಹೆಸರೇನು ಅಂತ ನಾನು ಕೇಳಿದಾಗ ನಿನ್ನ ಹೆಸರೇನು ಅನ್ನೋದು ರೀಡಬಲ್ ಫಾರ್ಮಲ್ಲೇ ಇರೋದಿಲ್ಲ. ಅವ್ರಿಗೆ ಅದು ಅಲ್ಲೊಂದು ಇನ್ಫಾರ್ಮೇಶನ್ ಇದೆ ಅಂತ ಸೂಕ್ಷ್ಮ ಅರ್ಥ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಆ ರೀತಿ ಅದು ಬದಲಾವಣೆ ಆಗುತ್ತೆ. ಆ ರೀತಿ ಸುಮಾರು ಎನ್ಕ್ರಿಪ್ಷನ್ ಆಲ್ಗರಿದಮ್ಸ್ ಇದೆ. ಮಾರ್ಸ್ ಕೋಡ್ ಕೇಳಿರ್ಬೋದು ನೀವು, ಡಾಟ್ ಡ್ಯಾಶ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡುವಂಥದ್ದು. ಬೈನರಿ ಲ್ಯಾಂಗ್ವೇಜ್ 0s and 1s ನಮಗೆ ಹೆಂಗ್ ಅರ್ಥ ಆಗೋದಿಲ್ಲ, ಅದೇ ರೀತಿ ಎನ್ಕ್ರಿಪ್ಟೆಡ್ ಲ್ಯಾಂಗ್ವೇಜಸ್ ಯಾರಿಗೂ ಅರ್ಥ ಆಗೋದಿಲ್ಲ. ಸೊ ಆ ರೀತಿ ಅದನ್ನ ಬದಲಾಯಿಸ್ಬಿಡೋದು, ಕಂಪ್ಲೀಟ್ಲಿ ಕನ್ಫ್ಯೂಸ್ ಮಾಡುವಂಥದ್ದು. ಬೇರೆ ರೀತಿ ಬದಲಾಯಿಸ್ಬಿಟ್ರೆ ಇನ್ಫಾರ್ಮೇಶನ್ ಇದೆ ಅನ್ನೋದೇ ಫಸ್ಟ್ ಗೊತ್ತಾಗಬಾರ್ದು. ಗೊತ್ತಾದ್ರೂ ಸಹ ಅದನ್ನ ವಾಪಸ್ ಏನಾದ್ರೂ ಪ್ರಯತ್ನ ಪಟ್ರೆ ತೆಗೆಯೋದಕ್ಕೆ ಸಾಧ್ಯ ಆಗಬಾರ್ದು. ಅದು ನೀವು ಈ ಇಂಜಿನಿಯರಿಂಗ್ ಮಾಸ್ಟರ್ಸ್ ಮತ್ತು ಇವೆಲ್ಲ ಈ ತಾಂತ್ರಿಕ ಶಿಕ್ಷಣಕ್ಕೆ ಡಿಪೆಂಡಬಲ್ ಆಗಿರುವಂತದ್ದ, ಅಥವಾ ನೀವು ಬಂದು ಲಾಸ್ಟಿಗೆ PhD ಮಾತ್ರ ಈ ಎನ್ಕ್ರಿಪ್ಷನ್ ಅಥವಾ ಈ ಕ್ರಿಪ್ಟೋಗ್ರಫಿನಲ್ಲಿ ಮಾಡಿದ್ರ? PhD ಕ್ರಿಪ್ಟೋಗ್ರಫಿಲಿ ಮಾಡಿದೆ, ಬಟ್ BA ಅಂದಾಗ ಜನರಲ್ ಆಗುತ್ತೆ. ಬ್ಯಾಚುಲರ್ಸ್ ಆಫ್ ಇಂಜಿನಿಯರಿಂಗ್. MTech ಅಂತ ಬಂದಾಗ್ಲೂ ಅಲ್ಲೂ ಒಂದು ಸ್ಪೆಷಲೈಸೇಷನ್ ಇದೆ ನಂದು, VLSI ಅಂಡ್ ಎಂಬೆಡೆಡ್ ಸಿಸ್ಟಮ್ಸ್ ಅಂತ. ಸೊ ನಾನು ಕೆಲಸ ಮಾಡ್ತಾ ಇರೋದು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಲ್ಲಿ. ಸೊ ಇಲ್ಲಿ ಇದಾದ ನಂತರ PhD ಅಲ್ಲಿ ನಾವು ರಿಸರ್ಚ್ ಸಂಶೋಧನೆ ಮಾಡೋದಕ್ಕೆ ಒಂದು ಆಯ್ಕೆ ಮಾಡ್ಕೊಳ್ತೀವಿ ಒಂದು ವಿಷಯನ. ಅಲ್ಲಿ ಕ್ರಿಪ್ಟೋಗ್ರಫಿ ಅನ್ನೋದನ್ನ ನಾನು ಆಯ್ಕೆ ಮಾಡಿಲ್ಲ, ನನ್ನ ಗುರುಗಳೇ ಅವರು ಹೇಳಿ ಇದನ್ನ ಮಾಡಿಸಿರೋಂಥದ್ದು. ಕಲ್ತ ಮೇಲೆ ನನಗೆ ಅದ್ರದ್ದು ಮಹತ್ವ ಅರ್ಥ ಆಗಿದ್ದು. ಸೊ ಈ ತರ ಕೆಲವೊಂದು ತಾನಾಗೆ ನಡೆಯುತ್ತೆ ಅಂತಾರಲ್ಲ, ಹಾಗೆ ನಡೆದಿರೋದು ಅಷ್ಟೇ. ಬಟ್ ನನಗೆ ಬಹಳ ಸಂತೋಷ ಇದೆ ಈ ತರದೊಂದು ವಿಷಯನ ನಾನು ಅರ್ಥ ಮಾಡ್ಕೊಂಡಿದ್ದಕ್ಕೆ. ಇದು ಬಹಳ ಮುಖ್ಯ ಇವತ್ತಿನ ಜಗತ್ತಲ್ಲಿ. ಸೈಬರ್ ಸೆಕ್ಯೂರಿಟಿ ಕಾನ್ಸೆಪ್ಟ್ಸ್ ಗೊತ್ತಿರುವಂತದ್ದು, ಹೇಗೆ ಟೆಕ್ನಾಲಜಿ ಕೆಲಸ ಮಾಡ್ತಾ ಇದೆ, ಯಾವ್ಯಾವ ಫೀಲ್ಡ್ ಅಲ್ಲಿ ಎಷ್ಟೆಷ್ಟು ಪ್ರಾಮುಖ್ಯತೆ ಇದೆ, ಇದೆಲ್ಲ ಇಂದಿನ ಪೀಳಿಗೆಯವರಿಗೆ ಗೊತ್ತಿದ್ರೆ ಅವರು ಡಿಸಿಷನ್ ಮಾಡಬೇಕಾದ್ರೆ, ಒಂದು ಅವರು ಕೆರಿಯರ್ನ ಚೂಸ್ ಮಾಡಬೇಕಾದ್ರೆ ಮುಖ್ಯ ಆಗುತ್ತೆ, ಅಂದ್ರೆ ಹೆಲ್ಪ್ ಆಗುತ್ತೆ. ಅಂದ್ರೆ ಈಗ ನೀವು ಕಲ್ತಿರುವಂತಹ ಈ ಕ್ರಿಪ್ಟೋಗ್ರಫಿನ ಅಫ್ಕೋರ್ಸ್ ನೀವು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಟೀಚ್ ಮಾಡ್ತಾ ಇದ್ದೀರಿ, ಅಂಬೇಡ್ಕರ್ ಕಾಲೇಜಲ್ಲಿ ಮಾಡ್ತಾ ಇದ್ದೀರಿ. ಅಲ್ಲಿನ ವಿದ್ಯಾರ್ಥಿಗಳಿಗೆ ಈ ವಿಷಯ ಅಂದ್ರೆ ಯಾವ್ದಾದ್ರು ಬ್ರಾಂಚ್ ಅಲ್ಲಿ ಈ ಕ್ರಿಪ್ಟೋಗ್ರಫಿ ಸಂಬಂಧಪಟ್ಟಂತಹ ವಿಷಯಗಳು ಇದೆಯಾ, ಅಥವಾ ಇದು ಒಂದು ಪ್ರತ್ಯೇಕ ಕೋರ್ಸ್ ಆಗಿ ಇದೆಯಾ? ಇಲ್ಲ, ಕ್ರಿಪ್ಟೋಗ್ರಫಿ ಸಬ್ಜೆಕ್ಟ್ ಇದೆ, ಸೈಬರ್ ಸೆಕ್ಯೂರಿಟಿ ಸಬ್ಜೆಕ್ಟ್ ಇದೆ, ಈ ಎಲ್ಲ ಕುರಿತು ಅವರು ಕೋರ್ಸ್ ಸಬ್ಜೆಕ್ಟ್ಸ್ ಇದೆ, ಎಲೆಕ್ಟಿವ್ಸ್ ಇದೆ. ಎಲ್ಲ ಬ್ರಾಂಚ್ ವರ್ಗೂ ಕೂಡ ಎಲೆಕ್ಟಿವ್ ಇದೆ, ಪ್ರತಿಯೊಬ್ಬರು ಕೂಡ ಕಲಿಯುವಂತದ್ದು. ಅದು ನಮ್ಮ ಕಾಲೇಜ್ ಮಾತ್ರ ಅಂತ ಅಲ್ಲ, ಅಂಬೇಡ್ಕರ್ ಕಾಲೇಜ್ ಮಾತ್ರನೇ ಅಲ್ಲ, VTU ಅಂದ್ರೆ ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಮತ್ತೆ ಬೇರೆ ಬೇರೆ ಯೂನಿವರ್ಸಿಟೀಸ್ ಅಲ್ಲೂ ಕೂಡ ಈ ಸಬ್ಜೆಕ್ಟ್ ಇವತ್ತಿದೆ. ಸೊ ಅದನ್ನ ಕಲಿಸೋದಕ್ಕೆ ದೇ ಹ್ಯಾವ್ ಟು ಸ್ಟಡಿ ಅನ್ನೋದೇ ಇದೆಯಾ ಲೆಕ್ಚರ್ಸ್ ಈ ಒಂದು, ಅಥವಾ ಎನಿ ಕಂಪ್ಯೂಟರ್ ಸೈನ್ಸ್ ಫ್ಯಾಕಲ್ಟಿ ಅಥವಾ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಫ್ಯಾಕಲ್ಟಿ ಕಲಿಸಬಹುದಾ? ಎನಿ ಫ್ಯಾಕಲ್ಟಿ ಕ್ಯಾನ್ ಟೀಚ್. ಆದ್ರೆ ಅವರು ಅದ್ರ ಬಗ್ಗೆ ಸ್ವಲ್ಪ ಫ್ಯಾಕಲ್ಟೀಸ್ ಮೇಲೆ ಎಫರ್ಟ್ಸ್ ಹಾಕಿ ಹಾಕ್ತಾರೆ. ಯಾವುದೋ ಒಂದು ಸಬ್ಜೆಕ್ಟ್ ನ ಹೇಳ್ಬೇಕು ಅಂತಂದಾಗ ಅವ್ರು ಅದ್ರ ಬಗ್ಗೆ ಅಧ್ಯಯನ ಮಾಡಿನೇ ಹೇಳ್ಕೊಡ್ತಾರೆ. ಯಾರು ಬೇಕಾದ್ರೂ ಪಾಠ ಮಾಡ್ಬೋದು, ಸುಲಭವಾಗೇ ಇದೆ. ಆದ್ರೆ ಯಾರು ಇದ್ರಲ್ಲಿ ಸ್ವಲ್ಪ ಎಕ್ಸ್ಪರ್ಟ್ ಲೆವೆಲ್ ಅಲ್ಲಿ ಇರ್ತಾರೆ ಅವರ ಆಲ್ಗರಿದಮ್ಸ್ ನ ಬಹಳ ಸುಲಭವಾಗಿ ಹೇಳ್ಕೊಡ್ತಾರೆ. ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಗೊತ್ತಿರಬೇಕು, ಸ್ಟ್ಯಾಟಿಸ್ಟಿಕ್ಸ್, ಪ್ರಾಬಬಿಲಿಟಿ, ಮ್ಯಾಥಮೆಟಿಕ್ಸ್, ಇದು ಸ್ವಲ್ಪ ಬೇಸಿಕ್ಸ್ ಇದ್ರೆ ಬಹಳ ಸುಲಭವಾಗಿ ಕ್ರಿಪ್ಟೋಗ್ರಫಿನ ಅರ್ಥ ಮಾಡಿಸಬಹುದು. ನಿಮ್ಮ ಈ ಕ್ರಿಪ್ಟೋಗ್ರಫಿಯ ಒಂದು ನೀವು PhD ಏನ್ ಮಾಡಿದ್ರಿ, ಅದು ಆ ಅಂದಿನ ದಿನಕ್ಕೆ ಅಥವಾ ಅವತ್ತಿನ ಟೆಕ್ನಾಲಜಿಗೆ ಪೂರಕವಾಗಿತ್ತ, ಅಥವಾ ಇದು ಮುಂದೆ ಬರುವಂತಹ ತಂತ್ರಜ್ಞಾನ ಅನ್ನೋ ಕಾರಣಕ್ಕೆ ಮುಂಚೆ ಕಲ್ತ್ರ, ಹೇಗಿತ್ತು? ಇಲ್ಲ, ನಾನು ಮಾಡಿದ್ದು ಜಸ್ಟ್ 2025 ಮಾರ್ಚ್ ಅಲ್ಲಿ ನಂದು ಮುಗ್ದಿರೋದು PhD. 9 ವರ್ಷಗಳಾಯ್ತು. ಯಾಕೆ ಅಂತಂದ್ರೆ ಕರೋನಾ ಬಂತು, ಮಧ್ಯದಲ್ಲಿ PhD ಕೆಲಸ ಏನೂ ನಡೀಲಿಲ್ಲ. ಆಮೇಲೆ ಸುಮಾರು ಅಡಚಣೆಗಳು ಬಂತು, ಅಂದ್ರೆ ನಮಗೆಲ್ಲ ಎಲೆಕ್ಷನ್ ಡ್ಯೂಟೀಸ್ ಆಗ್ತಾರೆ, ಅದ್ರಿಂದನೂ ಅಡಚಣೆ ಆಯ್ತು. ಈ ತರ ಆಗಿ 9 ವರ್ಷ ಆಯ್ತು. ಒಂದು ನಿಜವಾದ ಸಂಶೋಧನೆ ನಾವು ಮಾಡಬೇಕು ಅಂತಂದ್ರೆ ಫಾಸ್ಟ್ ಆಗಿ ಮಾಡೋದು ಅನ್ನೋದು ಬರೋದಿಲ್ಲ, ಅವು ರಿಸಲ್ಟ್ ಬರಬೇಕು. ಅದು ಬರೋವರೆಗೂ ನಾವು ಮಾಡ್ತಾನೆ ಇರಬೇಕು. ಸೊ ಅದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಈ ಕ್ರಿಪ್ಟೋಗ್ರಫಿ ಅನ್ನೋದು ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ನಮ್ಮ ಗುರುಗಳು ಚೂಸ್ ಮಾಡಿದ್ದು. ಗುರುಗಳಿಗೆ ದೂರದೃಷ್ಟಿ ಇರುತ್ತೆ, ವಿದ್ಯಾರ್ಥಿಗಳಾಗಿ ನನಗಿರ್ಲಿಲ್ಲ. ನಾ ಕಲಿತಾ ಅವ್ರ ಜೊತೆಗೆ ಅವ್ರು ನನಗೆ ಕಲ್ಸ್ಕೊಟ್ಟಿದ್ದನ್ನ ನಾನು ಕಲಿತು ನಂತರ ಇಲ್ಲಿ ದಡಕ್ ಬಂದು ನೋಡಿದಾಗ ಅಲ್ಲಿ ಆಗ ಯಾಕೆ ಇದನ್ನ ಕಲ್ಸಿದ್ರು, ಇದ್ರ ಪ್ರಾಮುಖ್ಯತೆ ಎಷ್ಟಿದೆ ಅಂತ ಈಗ ಗೊತ್ತಾಗುತ್ತಲ್ಲ, ಆ ರೀತಿ ಅಷ್ಟೇ. ನಂದು ಫಸ್ಟ್ ಪ್ಲಾನ್ ಅಂತ ಏನೂ ಇಲ್ಲ. ಈ ಜರ್ನಿಯಲ್ಲಿ ಕಲ್ತಿದ್ದು
ಕಲ್ತಿದ್ದಕ್ಕೆ ಬಹಳ ಸಂತೋಷ ಇದೆ. ಆದರೆ ಸಾಮಾನ್ಯ ಹೀಗೆ ಎಂಬೆಡೆಡ್ ಸಿಸ್ಟಮ್ ಒಂದು ಸಮಯದಲ್ಲಿ ಬಹಳ ಮುಖ್ಯವಾಗಿದ್ದಂತಹ ಬ್ರಾಂಚ್ ಆಗಿತ್ತು. ಹಾಗೆ ಇವತ್ತು ಸೈಬರ್ ಸೆಕ್ಯೂರಿಟಿ ಮತ್ತು ಈ ವಿಷಯಗಳು ಕ್ರಿಪ್ಟೋಗ್ರಫಿ ತುಂಬಾ ಈಗ ಸದ್ಯಕ್ಕೆ ಬಹಳ ಟ್ರೆಂಡಿಂಗ್ ಅಲ್ಲಿರುವಂತಹ ವಿಷಯಗಳ. ಹೌದೌದು, ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ನೆಕ್ಸ್ಟ್ ಬರುತ್ತೆ, ಅಲ್ಲಿ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಂತ ಬರುತ್ತೆ. ಅಂದ್ರೆ ಈಗ ನಮಗೆ ಗೊತ್ತಿದೆ ಕ್ವಾಂಟಮ್ ಕಂಪ್ಯೂಟರ್ಸ್ ಬರುತ್ತೆ ನೆಕ್ಸ್ಟ್. ಆ ಕ್ವಾಂಟಮ್ ಕಂಪ್ಯೂಟರ್ಸ್ ಅನ್ನೋದು ಬಂದಾಗ ಈಗ ನಾವು ಏನೇನು ಉಪಯೋಗಿಸ್ತಾ ಇದ್ದೀವಿ ಕ್ರಿಪ್ಟೋಗ್ರಫಿ ಆಲ್ಗರಿದಮ್ಸ್, ಇದು ಸಾಕಾಗೋದಿಲ್ಲ. ಇದು ಹೇಗೆ ಅಂತಂದ್ರೆ ಒಂದು ಸೂಪರ್ ಹೀರೋಸ್ ಎಲ್ಲರಿಗೂ ಗೊತ್ತಿರ್ತಾರೆ. ಸೂಪರ್ ಹೀರೋಸ್ ಕೆಲಸ ಮಾಡಿದ್ರೆ ನಾರ್ಮಲ್ ಪೀಪಲ್ಗೆ ಅದು ಅವ್ರ ಹತ್ರ ಫೈಟ್ ಮಾಡಕ್ ಸಾಧ್ಯ ಇಲ್ವಲ್ಲ. ಅದೇ ರೀತಿ ಸೂಪರ್ ಕಂಪ್ಯೂಟರ್ಸ್ ಇರ್ಬೋದು ನಮ್ಮ ಹತ್ರ. ಕ್ವಾಂಟಮ್ ಕಂಪ್ಯೂಟರ್ಸ್ ಬಂದಾಗ ಏನಾಗುತ್ತೆ, ಎಷ್ಟೊಂದು ಆಲ್ಗರಿದಮ್ಸ್ ಇವತ್ತು ಏನಿದೆ ಅದಕ್ಕೆ ಕೆಪಾಸಿಟಿ ಸಾಕಾಗೋದಿಲ್ಲ. ಸೊ ಹಾಗಾಗಿ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅನ್ನೋದು ನೆಕ್ಸ್ಟ್ ಆ ಸ್ಟಡೀಸ್ ಅಲ್ಲಿ ಇದೆ, ಇವಾಗ ನಡೀತಾ ಇದೆ, ರಿಸರ್ಚ್ ನಡೀತಾ ಇದೆ. ಸೊ ಈ ಕ್ರಿಪ್ಟೋಗ್ರಫಿ ಅನ್ನೋದಕ್ಕೆ ಸದಾಕಾಲ ಯಾವಾಗ್ಲೂ ಅದಕ್ಕೆ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಯಾಕಂದ್ರೆ ಸೀಕ್ರೆಟ್ ಸೆಕ್ಯೂರಿಟಿ ಅನ್ನೋದು ಮೇಜರ್ ಕನ್ಸರ್ನ್ಸು ಎಂತಹ ಕಾಲದಲ್ಲೂ ಇದು ಎಲ್ಲರಿಗೂ ಬೇಕಾಗಿರುವಂಥದ್ದು. ಸೊ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಈ ಒಂದು ಕ್ರಿಪ್ಟೋಗ್ರಫಿಯ ಅಂಡರಲ್ಲಿ ಅಥವಾ ನೀವು ಹಾಕುವಂತಹ ಅಥವಾ ನೀವು ಮಾಡುವಂತಹ ಒಂದು ಪರ್ಸನಲ್ ಇಂಟ್ರಾಕ್ಷನ್ನ ಎಷ್ಟು ಸುರಕ್ಷಿತವಾಗಿ ಕಾಯ್ದುಕೊಳ್ತಾ ಇದೆ ಸದ್ಯಕ್ಕೆ? ಸುರಕ್ಷಿತವಾಗಿ ಇದೆ. ಸೋಷಿಯಲ್ ಮೀಡಿಯಾ ಈಗ ಫೇಸ್ಬುಕ್ಕು, ವಾಟ್ಸಪ್ಪು ಎಷ್ಟೊಂದು ಯೂಸ್ ಮಾಡ್ತಾರೆ. ಸುರಕ್ಷಿತವಾಗಿ ಇರೋದಕ್ಕೋಸ್ಕರನೇ ಇನ್ನು ಎಲ್ಲರೂ ಸಂತೋಷವಾಗಿದ್ದೀವಿ. ಸುರಕ್ಷಿತ ಎಲ್ಲಿಲ್ಲ ಅಂತಂದರೆ ನಮ್ಮದು ಮಿಸ್ಟೇಕ್ ಇರುತ್ತೆ. ಈಗ OTP ಯಾರಿಗೂ ಶೇರ್ ಮಾಡಬೇಡಿ ಅಂತಾರೆ, OTP ಶೇರ್ ಮಾಡಿರ್ತಾರೆ, ಅಲ್ಲಿ ಪ್ರಾಬ್ಲಮ್ ಆಗೋದು. ಪಾಸ್ವರ್ಡ್ ಯಾರಿಗೂ ಹೇಳಬೇಡಿ ಅಂತಾರೆ, ಪಾಸ್ವರ್ಡ್ನ ಶೇರ್ ಮಾಡ್ಕೊಂಡಿರ್ತಾರೆ. ಆ ಮನುಷ್ಯ ಕೆಟ್ಟದ್ದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂದರೆ ನಾವು ಯಾರಿಗೂ ನಮ್ಮ ವೈಯಕ್ತಿಕ ಕೆಲವೊಂದು ಮಾಹಿತಿಗಳನ್ನ ಕೊಡ್ಲಿಲ್ಲ ಅಂತಂದ್ರೆ ಸಿಸ್ಟಮ್ ಕಡೆಯಿಂದ ಲೋಪಗಳಿಲ್ಲ. ಆ ಚಾನ್ಸಸ್ ಈಗ ಸದ್ಯಕ್ಕೆ ಇಲ್ಲ. ಬಟ್ ಎನಿ ಟೈಮ್ ಹ್ಯಾಕರ್ಸ್ ವಿಲ್ ಬಿ ಟ್ರೈಯಿಂಗ್ ಆಲ್ ಓವರ್ ದ ವರ್ಲ್ಡ್, ಟ್ರೈ ಮಾಡ್ತಾ ಇರ್ತಾರೆ. ಅದೇ ರೀತಿ ಎಥಿಕಲ್ ಹ್ಯಾಕಿಂಗ್ ಅಂತ ಬರುತ್ತೆ. ಅಂದ್ರೆ ಆನ್ ದ ಅದರ್ ಸೈಡ್ ವಿಜ್ಞಾನಿಗಳು ಕೂಡ ಹ್ಯಾಕಿಂಗ್ ಆಗ್ದಲೇ ಇರೋ ರೀತಿ ಕ್ರಿಪ್ಟೋಗ್ರಫಿ ಇಲ್ಲಿ ಮತ್ತೆ ಇನ್ನ ಸ್ಟ್ರಾಂಗರ್ ಆಲ್ಗರಿದಮ್ಸ್ ನ ಕೊಡೋದು. ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂತ ನೀವೇನು ಹೇಳಿದ್ರಿ, ಪ್ರತಿಯೊಂದು ಕಡೆನೂ ಸೆಕ್ಯೂರಿಟಿ ಕೊಡೋದಕ್ಕೋಸ್ಕರ ಇವರು ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಸೊ ಎಥಿಕಲ್ ಹ್ಯಾಕರ್ಸ್ ಏನ್ ಮಾಡ್ತಾರೆ, ಹ್ಯಾಕಿಂಗ್ ನ ಮೊದಲೇ ಇವರೇ ಮಾಡಿ ಎಲ್ಲ ರೀತಿ ಸಾಧ್ಯನ ಹ್ಯಾಕ್ ಮಾಡೋಕ್ಕೆ ಇದು ಅಂತ ಟ್ರೈ ಮಾಡಿ ಅದನ್ನ ಪಬ್ಲಿಕ್ಗೂ ಕೂಡ ಸಮ್ಟೈಮ್ಸ್ ಅನೌನ್ಸ್ ಮಾಡ್ತಾರೆ. ಯಾರಾದ್ರೂ ಹ್ಯಾಕ್ ಮಾಡೋರಿದ್ರೆ ಬಂದು ಕ್ಯಾಶ್ ಪ್ರೈಸಸ್ ಕೊಡೋರಿದ್ದಾರೆ, ಕಾಂಪಿಟೇಷನ್ಸ್ ಇರುತ್ತೆ. ಯಾಕೆ ಅಂತಂದ್ರೆ ಅದು ಎಷ್ಟು ಸೇಫ್ ಇದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಅದೆಲ್ಲ ಪ್ರೂವ್ ಆದ್ಮೇಲೆನೆ ಒಂದು ಆಲ್ಗರಿದಮ್ನ ಸ್ಟ್ಯಾಂಡರ್ಡ್ ಮಾಡೋದು. ಈ ನಿಟ್ಟಿನಲ್ಲಿ US ಅಲ್ಲಿ NIST ಅಂತ ಒಂದು ಕಂಪನಿ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಟ್ಯಾಂಡರ್ಡ್ಸ್ ಅಂಡ್ ಟೆಕ್ನಾಲಜಿ ಅಂತ. ಅದು ಗೌರ್ಮೆಂಟ್, ಅಮೆರಿಕನ್ ಗೌರ್ಮೆಂಟ್, ಅವರು ಮೇಜರ್ ಡಿಸಿಷನ್ ಮೇಕರ್ಸ್ ಇನ್ ಮೇಕಿಂಗ್ ದ ಆಲ್ಗರಿದಮ್ ಸ್ಟ್ಯಾಂಡರ್ಡ್. ಈ ಥರದೊಂದು ಆಲ್ಗರಿದಮ್ಸ್ನ ಈಗ ಬ್ಯಾಂಕ್ಗೆ ಇದು ಸ್ಟ್ಯಾಂಡರ್ಡ್ ಆಲ್ಗರಿದಮ್, ಇದನ್ನ ಯೂಸ್ ಮಾಡಬಹುದು, ಅಥವಾ ಮಿಲಿಟರಿ ಅಪ್ಲಿಕೇಶನ್ಸ್ ಅಲ್ಲಿ ಇದು ಬೇಕಾಗುತ್ತೆ. ಈ ಥರದ ಡಿಸಿಷನ್ಸ್ನೆಲ್ಲ ಅಂತ ಅವರೇ ಮಾಡ್ತಾರೆ. ಈ ಥರದ್ದು ಕಮ್ಯುನಿಟಿ ಇರುತ್ತೆ, ಒಬ್ರು ಮಾಡೋವಂಥದ್ದಲ್ಲ ಇದು. ಸೊ ಹಾಗಾಗಿ ನಾವು ಸೇಫ್ ಆಗೇ ಇದೀವಿ ಅಂತ ನನಗೆ ಅನ್ಸುತ್ತೆ. ಎಲ್ಲಿ ಸೇಫ್ಟಿ ಇಲ್ಲ ಅಂತಂದ್ರೆ ನಾವು ಇದನ್ನ ಬಳಸ್ತಾ ಇದೀವಲ್ಲ, ಅಲ್ಲಿ ಸ್ವಲ್ಪ ಕಷ್ಟ ಇದೆ. ನಾವು ಅರ್ಥ ಮಾಡ್ಕೋಬೇಕು ಹೇಗೆ ಬಳಸಬೇಕು, ಎಲ್ಲಿ ಇದು ಮಿಸ್ಯೂಸ್ ಆಗಬಾರ್ದು ಎಲ್ಲೂ. ಆ ರೀತಿ ಯೂಸರ್ಸ್ಗೆ ಅಂದ್ರೆ ನಮ್ಮ ಕಡೆಯಿಂದಾನೇ ನಾವು ಸ್ವಲ್ಪ ಕಾಳಜಿ ತಗೋಬೇಕು. ಅದು ನಿಜ ನಿಜ. ಅಂದ್ರೆ ಈ ಮಾಹಿತಿಗಳು ಮತ್ತೆ ಈ ಇಲ್ಲಿರುವಂತಹ ವಿಷಯಗಳು ಏನಿದೆ, ಈಗ ಒಂದು ಎನ್ಕ್ರಿಪ್ಷನ್ ಇದೆ, ಇವೆಲ್ಲ ಏನ್ ನಡೀತಾ ಇದೆ, ಈ ಎನ್ಕ್ರಿಪ್ಷನ್ ಗಳನ್ನ ಬಳಸ್ಕೊಳ್ಳುವಾಗ ನಾವು ಬಳಸ್ಕೊಂಡು ಮುಂದೆ ಒಂದು ಕೆರಿಯರ್ ಮಾಡ್ಕೋಬೇಕು ಅನ್ನೋರಿಗೆ, ಇವತ್ತು ನಾವು ಡೇಟಾ ಸೆಂಟರ್ ಗಳನ್ನ ಮಾಡ್ತಾ ಇದೀವಿ, ಇದು ಡೇಟಾ ಸೆಂಟರ್ ಗಳು ಕೂಡ ಈ ಒಂದು ಎನ್ಕ್ರಿಪ್ಷನ್ ನ ಭಾಗವಾಗಿರುತ್ತೆ. ಡೇಟಾ ಸೆಂಟರ್ಸ್ ಅಲ್ಲಿ ಡೇಟಾನ ಸೀಕ್ರೆಟ್ ಆಗಿ ಇಡೋದು ಎನ್ಕ್ರಿಪ್ಷನ್ ಭಾಗ. ಅದು ಎನ್ಕ್ರಿಪ್ಷನ್ ಇರುತ್ತೆ. ಎನ್ಕ್ರಿಪ್ಷನ್ ಎಲ್ಲ ಕಡೆ ಡೇಟಾ ಎಲ್ಲೆಲ್ಲಿದೆಯೋ ಅದು ಎಲ್ಲ ಕಡೆ ಎನ್ಕ್ರಿಪ್ಷನ್ ಬೇಕೇ ಬೇಕು, ಅವಶ್ಯಕತೆ ಬೇಕೇ ಬೇಕು. ಯಾಕಂದ್ರೆ ಡೇಟಾ ಎಷ್ಟೊಂದು ಜನ ಅಲ್ಲಿ ಇರ್ತಾರೆ. ಈಗ ಡೇಟಾ ಸೆಂಟರ್ಸ್ ಅಂದಾಗ ಎಷ್ಟೊಂದು ಜನಕ್ಕೆ ಅದು ಆಕ್ಸೆಸ್ ಇರುತ್ತೆ. ಆದ್ರೆ ಅಲ್ಲಿರೋ ಡೇಟಾ ಅವರಿಗೆ ಡೈರೆಕ್ಟ್ ಆಗಿ ಆಕ್ಸೆಸ್ ಸಿಕ್ಬಿಟ್ರೆ ನಿಮ್ಮನ್ನ ಟಾರ್ಗೆಟ್ ಮಾಡ್ಬೋದು ಈಸಿಯಾಗಿ. ಸೊ ಹಾಗಾಗಿ ಅನ್ಬಯಾಸ್ಡ್ ಆಗಿ ಅದು ಕಂಪನಿ ಓನರೇ ಆಗಿದ್ರು ಕೂಡ ನಿಮ್ಮ ಪರ್ಮಿಷನ್ ಇಲ್ಲದೆ ಡೇಟಾ ಮಿಸ್ಯೂಸ್ ಆಗಬಾರ್ದು ಅಂತ ಆಲ್ಗರಿದಮ್ಸ್ನ ಡೆವಲಪ್ ಮಾಡ್ತಾರೆ. ಆದರೆ ಪ್ರಾಬ್ಲಮ್ ಇರೋದು ಎಲ್ಲಿ ಅಂದರೆ, ನಾವೀಗ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ತೀವಿ, ಅಲ್ಲಿ ನಾವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಬರುತ್ತೆ, ಅಕ್ಸೆಪ್ಟ್ ಅಂತ ಕೊಡ್ಬೇಕೆಲ್ಲ, ಅಲೋ ಅಂತ ಕೊಡಬೇಕು. ಅಲೋ ಅಂತ ನಾವು ಕೊಡದೆ ಹೋದ್ರೆ ಅದು ನಡೆಯೋದಿಲ್ಲ. ಆದ್ರೆ ನಾವು ಆ್ಯಪ್ ಬೇಕಂತ ಅಂತೀವಲ್ಲ, ಈಗ ವಾಟ್ಸಪ್ ನಮಗೆ ಬೇಕು. ಸೊ ನಾನು ವಾಟ್ಸಪ್ಪಲ್ಲಿ ಒಂದು ಫೋಟೋ ಕಳಿಸ್ಬೇಕು ಅಂತಂದ್ರೆ ಅವರು ನನ್ನ ಫೋಟೋ ಶೇರ್ ಮಾಡಬೇಕು ಅಂದ್ರೆ ನಾನು ಪರ್ಮಿಷನ್ ಇಲ್ಲದೆ ಮಾಡೋಕ್ಕಾಗಲ್ಲ. ಬಟ್ ನಾವು ಪರ್ಮಿಷನ್ ಕೊಡ್ತೀವಲ್ಲ,
ಸೊ ಈಗ ನಮಗೆ ಗೊತ್ತಿಲ್ಲದೆ ಏನು ನಡೀತಾ ಇಲ್ಲ, ನಮ್ಮ ಗಮನಕ್ಕೆ ತಂದು ಮಾಡ್ತಾರೆ. ನಮ್ಮ ಗಮನಕ್ಕೆ ತಂದಾಗ ನಾವು ಎಲ್ಲ ಕಡೆನೂ ಅಲೋ ಅಂತ ಕೊಡ್ತೀವಿ, ಅಕ್ಸೆಪ್ಟ್ ಅಂತ ಕೊಡ್ತೀವಿ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಓದ್ದಲೇ ಕೊಟ್ಬಿಡ್ತೀವಿ. ಈ ತರ ಮಾಡಿದಾಗ ಏನಾಗುತ್ತೆ, ಎಷ್ಟೊಂದು ಆ್ಯಪ್ಗಳು ಅಥೆಂಟಿಕೇಟೆಡ್ ಆಗದಲೇ ಇರೋ ಆ್ಯಪ್ ನಮ್ಮ ಡೇಟಾನ ಮಿಸ್ಯೂಸ್ ಮಾಡ್ಕೊಳ್ತವೆ. ಇಲ್ಲಿ ನಾವು ಸೇಫ್ ಆಗಿರ್ಬೇಕು ಅಂದ್ರೆ ಯಾವ ಆಪ್ಸ್ ನಾವು ಯೂಸ್ ಮಾಡ್ಬೋದು, ಯಾರಿಗೆ ನಾವು ಅಲೋ ಮಾಡ್ಬೋದು, ಎಲ್ಲಿ ಡೇಟಾ ಸೆಕ್ಯೂರ್ ಇದೆ, ಅದೆಲ್ಲ ನಮಗೆ ಸ್ವಲ್ಪ ತಿಳುವಳಿಕೆ ಇರಬೇಕು. ನಿಜ. ಅಂದ್ರೆ ಪ್ರತಿಯೊಂದು ಇವತ್ತು ನಾವು ಸ್ಮಾರ್ಟ್ ಫೋನ್ ಯುಗದಲ್ಲಿ ಏನೇನು ಬಳಸ್ತಾ ಇದೀವಿ, ನಮ್ಮ ಕಂಪ್ಯೂಟರ್ಗಳಿರ್ಬೋದು, ಮೊಬೈಲ್ಗಳಿರ್ಬೋದು, ಎಲ್ಲವಕ್ಕೂ ಆ ಡೇಟಾ ಆಕ್ಸೆಸ್ ಅನ್ನ ನಾವೇ ಕೊಡ್ತಾ ಇದೀವಿ ಅಲ್ವಾ? ಹೌದು, ಎಲ್ಲರಿಗೂ ನಾವೇ ಡೇಟಾ ಕೊಡ್ತಾ ಇದೀವಿ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ AI ಅಂತ ಮಾತಾಡ್ತೀವಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದೇನ ಬೇಬಿ ಅಂದ್ರೆ ಕಲಿತಾ ಇದೆ. ಕಲಿಯೋದಕ್ಕೆ ಡೇಟಾ ಎಲ್ಲಿಂದ ಬರ್ತಾ ಇದೆ? ನಮ್ದೇ ಡೇಟಾ. ನಾವು ಯಾವಾಗ ಈ ತರ ಈಗ ಗೂಗಲ್ ಅಲ್ಲಿ ಏನೇ ಒಂದು ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಏನಿದೆ, ಏನ್ ಸರ್ಚ್ ಮಾಡ್ತಾ ಇದ್ದಾರೆ, ಅದು ಒಂದು ಇಂಡೈರೆಕ್ಟ್ ಆಗಿ ಗೊತ್ತಾಗ್ತಾ ಇದೆ. ನಾನು ಏನ್ ಯೋಚನೆ ಮಾಡ್ತಾ ಇದ್ದೀನಿ, ಏನ್ ಮಾಡ್ತಾ ಇದ್ದೀನಿ, ಇದೇ ಡೇಟಾ ಅಲ್ಲಿಗೆ AI ಕೊಡೋದು. ಅಂದ್ರೆ ಗೂಗಲ್ ಇಂದ ಕೊಡ್ತಾರೆ ಅಂತ ಹೇಳ್ತಿಲ್ಲ, ಎಷ್ಟೊಂದು ಕಡೆಯಿಂದ ಸೋರ್ಸ್ ತುಂಬಾ ಇರುತ್ತೆ, ಎಷ್ಟೊಂದು ಕಡೆಯಿಂದ ಡೇಟಾ ಬರುತ್ತೆ. ಆ ಡೇಟಾಸ್ನ ಫಿಲ್ಟರ್ ಮಾಡ್ತಾರೆ, ಮತ್ತೆ ಎಲ್ಲ ಡೇಟಾನು ಉಪಯೋಗ ಆಗಲ್ಲ. ಸೊ ಅದನ್ನ ಬಿಗ್ ಡೇಟಾ ಅಂತೆಲ್ಲ ಬರುತ್ತೆ. ಸೊ ಅದರಲ್ಲಿ ಫಿಲ್ಟರಿಂಗ್ ಮಾಡಿ ಅಂತ ಒಂದು ಡೇಟಾನ AIಗೆ ಟ್ರೈನ್ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಅದು ಟ್ರೈನ್ ಆಗ್ತಾ 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 ಅದು ಕೂಡ ಎಕ್ಸ್ಪರ್ಟ್ ಆಗೋದು. ಸೊ ಆ ಟ್ರೈನಿಂಗ್ಗೆ ಡೆಫಿನೆಟ್ಲಿ ನಾವೇ ಡೇಟಾ ಕೊಡ್ತಾ ಇದೀವಿ. ಡೇಟಾ ಕೊಡ್ಲೇಬೇಕಾಗಿದೆ. ಡೇಟಾ ಕೊಡದಲ್ಲೇ ಇರ್ಬೇಕಂದ್ರೆ ನಮ್ಗೆ ಬೇಕು ಅಂತ ನಾವು ಅನ್ಕೊಂಡಿದೀವಲ್ಲ, ನಮ್ಗೆ ಹ್ಯೂಮನ್ಸ್ ಸಾಕಾಗ್ತಾ ಇಲ್ಲ, AI ಬೇಕು ನಮಗೆ ಅಂತ ನಾವು ಯಾವಾಗ ಅನ್ಕೊಂಡ್ವಿ, ಅವಾಗ AI ನಾವು ಡೇಟಾ ಕೊಡದೆ ಹೋದ್ರೆ AI ರೆಡಿ ಆಗಲ್ಲ. ಚಾಟ್ GPT ಫಸ್ಟ್ ಫ್ರೀ ಆಗೇ ಬಿಡೋದು, ನಾವು ಡೇಟಾ ಕೊಡ್ತೀವಿ, ಆಮೇಲೆ ಅದಕ್ಕೆ ದುಡ್ಡು ಬರುತ್ತೆ, ಪೇ ಮಾಡ್ತೀವಿ, ನಮ್ ಡೇಟಾಗ ವಾಪಸ್ ನಾವೇ ಪೇ ಮಾಡ್ತೀವಿ ಮತ್ತೆ. ಇದೆಲ್ಲ ಪಾರ್ಟ್ ಆಫ್ ಲೈಫ್. ನಿಜ. ನಿಮ್ಮ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನೀವು ಈಗ ಅಂಬೇಡ್ಕರ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ರಿ. ಈ ಒಂದು ಬಹುಶಃ ಒಂದು 17-18 ವರ್ಷ ಆಯ್ತಾ? 20ನೇ ವರ್ಷ ಸರ್. 20ನೇ ವರ್ಷ. 20ನೇ ವರ್ಷ. ಈ 20 ವರ್ಷಗಳಲ್ಲಿ ಟೆಕ್ನಿಕಲ್ ಎಜುಕೇಶನ್ ಅಲ್ಲಿ ಆಗಿರುವಂತಹ ಬದಲಾವಣೆಗಳು ಹೇಗಿದೆ? ಮತ್ತೆ ನಾವು ಯಾವಾಗ್ಲೂ ಅದೇ ಪ್ರಶ್ನೆನೇ ಮಾಡ್ತಿರ್ತೀವಿ, ಎಲ್ಲವೂ ಮಾರ್ಕೆಟ್ ರೆಲಿವೆಂಟ್ ಆಗಿ ನಡೀತಾ ಇದೆಯಾ? ಯಾಕಂದ್ರೆ ಪ್ರತಿ ಸಲವೂ ನಮ್ಮಲ್ಲಿ ಒಂದು ಕೊರತೆ ಕಂಡು ಬರುತ್ತೆ. ಅಂದ್ರೆ ಇಂಜಿನಿಯರಿಂಗ್ ಮುಗಿಸಿ ಹೊರಬರುವಂತಹ ವಿದ್ಯಾರ್ಥಿಗಳು ಮತ್ತು ಅಲ್ಲಿನ ಮಾರ್ಕೆಟ್ನ ಅಗತ್ಯತೆಗಳೇನಿರುತ್ತೆ ಅದಕ್ಕೆ ಒಂದು ಗ್ಯಾಪ್ ಸಾಮಾನ್ಯ ನಾವು ಕಾಣ್ತೀವಿ. ಖಂಡಿತ ಇದೆ ಸರ್. ಹಾಗಾಗಿ ನೀವು ನೋಡಿದಂತಹ ವಿದ್ಯಾರ್ಥಿಗಳ ಸಮೂಹ ಹೇಗಿತ್ತು? ಹೌ ಇಸ್ ಯುವರ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್? ಮುಖ್ಯವಾಗಿ ಪ್ರತಿ ವರ್ಷ ಏನಿಲ್ಲ ಅಂತಂದ್ರೂ 1,000 ವಿದ್ಯಾರ್ಥಿಗಳನ್ನಂತೂ ಮಿನಿಮಮ್ ಆಗಿ ನೋಡ್ತೀವಿ, ಸೆಮಿಸ್ಟರ್ ವೈಸು, ಬೇರೆ ಬೇರೆ ಸೆಮಿಸ್ಟರ್ ಅಲ್ಲಿ ಎಲ್ಲ. ಈ ಇಷ್ಟು 20 ವರ್ಷದಲ್ಲಿ 20,000 ವಿದ್ಯಾರ್ಥಿಗಳನ್ನ ಜೊತೆಗೆ ಒಡನಾಟ ಇದ್ದೆ ನಂದು. ಸೊ ನೋಡಿದಾಗ ವಿದ್ಯಾರ್ಥಿಗಳಿಗೆ ನಾವೇನು ಕಲಿಸ್ತಾ ಇದ್ದೀವಿ ಸಬ್ಜೆಕ್ಟ್ಸು, ನಾನು ಆಗಲೇ ಹೇಳ್ದಂಗೆ ಎಲ್ಲ ಸಬ್ಜೆಕ್ಟ್ಸು ಇದೆ. ಒಳ್ಳೆ ಒಳ್ಳೆ ತುಂಬ ವಿಜ್ಞಾನಿಗಳು ಬಹಳ ಕೆಲಸ ಮಾಡಿದ್ದಾರೆ ಈ ಫೀಲ್ಡಲ್ಲಿ. ಆದರೆ ಅದು ವಿದ್ಯಾರ್ಥಿಗಳಿಗೆ ರೀಚ್ ಆಗ್ತಾ ಇದೆಯಾ? ಎಷ್ಟು ರೀಚ್ ಆಗ್ತಿದೆ? ನೀವು ಹೇಳ್ದಂಗೆ ಇಂಡಸ್ಟ್ರಿ ಗ್ಯಾಪ್ ಇದೆ. ಇಂಡಸ್ಟ್ರಿ ಇವತ್ತು ಮಾರ್ಕೆಟ್ ರೆಡಿ ಅಂತ ಹೇಳಿದ್ರೆ, ನೀವು ಇಂಡಸ್ಟ್ರಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ನಾವು ಕೊಡ್ತಾ ಇರೋ ವಿದ್ಯಾರ್ಥಿಗಳು ಎಲ್ಲಿದ್ದಾರೆ? ಸೊ ಈ ಎಲ್ಲದನ್ನು ಸಾಲ್ವ್ ಆಗೋದಕ್ಕೆ ಬಹಳಷ್ಟು ಚೇಂಜಸ್ ಇವಾಗ ಆಗಿದೆ. ಈಗ ಸ್ಟಾರ್ಟಿಂಗಲ್ಲಿ ನಾನು ಕಾಲೇಜಿಗೆ ಸೇರಿದಾಗ ಆಗ ಇದ್ದಿದ್ದು ಸಿಸ್ಟಮ್ ಬೇರೆ ರೀತಿ ಇತ್ತು. ಓದ್ಕೊಳ್ತಾರೆ, ಇಂಟರ್ನಲ್ಸ್ ಬರೀತಾರೆ, ಎಕ್ಸಾಮ್ ಬರೀತಾರೆ, ಪಾಸ್ ಆಗ್ತಾರೆ ಅಷ್ಟೇ. ಈಗ ಅಷ್ಟೇ ಇಲ್ಲ ಸರ್. ಈಗ ಆಕ್ಟಿವಿಟಿ ಬೇಸ್ಡು ಅಲ್ಲಿ ಬಂದ್ಬಿಟ್ಟಿದೆ. ಈಗ ಒಂದು ಸಬ್ಜೆಕ್ಟ್ ಇದೆ, ಸೋಷಿಯಲ್ ಕನೆಕ್ಟ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಅಂತ. ಅವರು ಅದರಲ್ಲಿ 2 ಕ್ರೆಡಿಟ್ ಸಬ್ಜೆಕ್ಟ್. ಆ ಸಬ್ಜೆಕ್ಟ್ ಕೂಡ ನಾನೇ ಪಾಠ ಮಾಡಿದ್ದೀನಿ, ನನ್ನ ವಿದ್ಯಾರ್ಥಿಗಳಿಗೆ ಗೊತ್ತಿದೆ ಇದೆಲ್ಲ. ಸೊ ಈ ಸಬ್ಜೆಕ್ಟ್ ಅಲ್ಲಿ ಅವರು ಹೈಸ್ಕೂಲ್ ಮಕ್ಕಳಿಗೆ ಹೋಗಿ ಪಾಠ ಮಾಡುವಂಥದ್ದು, ಅದು ಒಂದು ಆಕ್ಟಿವಿಟಿ. ಆಮೇಲೆ ಕಸ ಹೇಗೆ ನಿರ್ವಹಣೆ ಮಾಡ್ತಾ ಇದ್ದಾರೆ, ಅದು ಒಂದು ಆಕ್ಟಿವಿಟಿ ಇದೆ. ಆಮೇಲೆ ಈ ರೀತಿ ಸುಮಾರು ಆಕ್ಟಿವಿಟೀಸ್ ಇದೆ. ಈಗ ನಮ್ಮ ಹೆರಿಟೇಜ್ ವಾಕ್ ಅಂತ ಇದೆ, ನಮ್ಮ ಕಲ್ಚರ್ ಹೇಗಿದೆ, ನಮ್ಮ ದೇವಸ್ಥಾನಗಳನ್ನ ನೋಡ್ಕೊಂಡು ಬರೋದು, ಅದ್ರ ಬಗ್ಗೆ ಒಂದು ರಿಪೋರ್ಟ್ ಬರೆಯೋದು, ಅದು ಒಂದು ಆಕ್ಟಿವಿಟಿ ಇದೆ. ಮತ್ತೆ ಫುಡ್ ವಾಕ್ ಅಂತ ಒಂದಿದೆ. ಅಂದ್ರೆ ಯಾವ ಯಾವ ಆಹಾರ ಪದ್ಧತಿ ಹೇಗೆ ಬಂತು, ಮತ್ತೆ ಅದರಿಂದ ಉಪಯೋಗಗಳೇನು, ಎಷ್ಟು ವರ್ಷಗಳಿಂದ ಜನ ಇದನ್ನ ಪಾಲಿಸ್ಕೊಂಡು ಬಂದಿದ್ದಾರೆ, ಇದು ಲೋಕಲ್ ಆಗಿ ಅರ್ಥ ಮಾಡ್ಕೊಳ್ಳೋದು. ಈಗ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಮಾತಾಡ್ತೀವಿ, ಇದು ಫಸ್ಟ್ ಎಲ್ಲಿಂದ ಬಂತು, ಇದ್ರದ್ದು ಆರೋಗ್ಯದ ಕಡೆ ಏನಾದ್ರೂ ಮಹತ್ವ ಇದೆಯಾ, ನಾವು ಊಟ ಮಾಡೋದ್ರ ಬಗ್ಗೆ ಕಡಿಮೆ ಯೋಚನೆ ಮಾಡ್ತೀವಿ. ಇದು ಎಲ್ಲದನ್ನು ತಿಳುವಳಿಕೆ, ಅವೇರ್ನೆಸ್ ಅಂತ ಹೇಳ್ತೀವಲ್ಲ, ಅದು ಮಕ್ಕಳಿಗೆ ಬರಲಿ ಅಂತ ಈ ಥರದ ಆಕ್ಟಿವಿಟೀಸ್ ಕೂಡ ಇದೆ. ಸೊ ಈ ಆಕ್ಟಿವಿಟಿ ಮೂಲಕ ಅವರು ಕಲಿತಾಗ ಇಂಡಸ್ಟ್ರಿಗೆ ಏನ್ ಬೇಕೋ ಅದನ್ನ ಟೆಕ್ನಾಲಜಿಲಿ ಸೊಲ್ಯೂಷನ್ಸ್ ಕಂಡುಹಿಡಿತಾರೆ. ಅಂದ್ರೆ ಪ್ರಾಬ್ಲಮ್ಸ್ ಇದೆ ಸೊಸೈಟಿಲಿ,
ಅದನ್ನ ಅಡ್ರೆಸ್ ಮಾಡೋದಕ್ಕೆ ಸೊಲ್ಯೂಷನ್ಸ್ ಬೇಕು. ಆ ಸೊಲ್ಯೂಷನ್ಸ್ ಓರಿಯೆಂಟೆಡ್ ಇವರು ಯಾವಾಗ ಕಲಿಯಲ್ಲ ಆವಾಗ ಮಾರ್ಕೆಟ್ ರೆಡಿ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ವಿದ್ಯಾರ್ಥಿಗಳು ಏನ್ ಕಲಿತಾರೆ ಅದನ್ನ ಅಪ್ಲೈ ಮಾಡಬೇಕಾಗತ್ತೆ. ಏನ್ ಪ್ರಾಬ್ಲಮ್ ಇದೆ ಅಲ್ಲಿಗೆ ಅವರು ಸೊಲ್ಯೂಷನ್ ಓರಿಯೆಂಟೆಡ್ ಆಗಿ ಪ್ರಾಜೆಕ್ಟ್ಸ್ ನ ಕೊಡಬೇಕು. ಪ್ರಾಜೆಕ್ಟ್ಸ್ ಮಾಡೋದು ಅವ್ರಿಗೆ ಒಂದು ಭಾಗ ಆಗಿರುತ್ತೆ. ನೇಚರ್ ಪ್ರಾಜೆಕ್ಟ್, ಮಿನಿ ಪ್ರಾಜೆಕ್ಟ್ ಅಂತೆಲ್ಲ ಮಾಡ್ತಾರೆ. ಆ ಪ್ರಾಜೆಕ್ಟ್ಸ್ ಯೂಸ್ ಆಗಬೇಕು ಸೊಸೈಟಿಗೆ ವಾಪಸ್ಸು, ಆಗ ಮಾತ್ರ ಇಂಡಸ್ಟ್ರಿ ಅವ್ರಿಗೆ ಇವ್ರು ಯೂಸ್ ಆಗ್ತಾರೆ ಆ ಥರ. ಸೊ ಈ ಥರದ್ದೆಲ್ಲ ಅಂತರಗಳು ಬಹಳಷ್ಟು ಅಭಿವೃದ್ಧಿ ಆಗಿದೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ, ಆದ್ರೆ ಸ್ಲೋ ಇದೆ ಅಂತ ಹೇಳ್ಬೋದು. ನಿಮ್ಮ ಹೆಸರಿಗೆ ಒಂದು ಪೇಟೆಂಟ್ ಕೂಡ ಇದೆ, ಅದ್ರ ಬಗ್ಗೆ ಹೇಳಿ. ಎರಡಿದೆ ಸರ್. ಒಂದು ಸೋಷಿಯಲ್ ವರ್ಕ್ ನಾನು ಮಾಡ್ತಾ ಇದ್ದೆ. ಒಂದು ಕಸನ ಹೇಗೆ ಸೆಗ್ರಿಗೇಟ್ ಮಾಡಬೇಕು ಅಂತ ಸುಮಾರು ವರ್ಷ ಆಯ್ತು, ಇದು 10-15 ವರ್ಷ ಆಯ್ತು ಅನ್ಸುತ್ತೆ. ಕೋಡೇಸ್ ಅಂತ ನಿಮ್ಗೆ ಗೊತ್ತಿದ್ದಾರೆ, ಅವ್ರ ಜೊತೆ ಒಂದು ವರ್ಕ್ ಮಾಡ್ತಾ ಇದ್ವಿ. ಹೇಗೆ ಕಸನ ಬೇಸಿಕಲಿ ಸೆಗ್ರಿಗೇಟ್ ಮಾಡಬೇಕು. ಬರೀ ಫುಡ್ ವೇಸ್ಟ್ ಮತ್ತೆ ಡ್ರೈ ವೇಸ್ಟ್ ಅಂತ ಮಾಡ್ತೀವಿ. ಹಂಗೆ ಮಾಡಿದಾಗ ಕಸ ಸೆಗ್ರಿಗೇಷನ್ ಮಾಡೋದೆಲ್ಲ ಪ್ರಾಬ್ಲಮ್. ತಗೊಳ್ತಾರಲ್ಲ ಅಲ್ಲಿ ಮತ್ತೆ ಮಿಕ್ಸ್ ಮಾಡ್ತಾರೆ. ಸೊ ತಗೊಳ್ಬೇಕಾದ್ರೂ ಅದು ಸೆಗ್ರಿಗೇಟೆಡ್ ಆಗಿ ಹೋದ್ರೆ ಕಸ ಬೇಸಿಕಲಿ ಸೆಗ್ರಿಗೇಟ್ ಆದಾಗ ಎಲ್ಲ ಕಡೆನೂ ಸೆಗ್ರಿಗೇಷನ್ ಕಸನ ಮೇಂಟೈನ್ ಮಾಡಿದಾಗ ತುಂಬ ಸುಲಭ ಆಗುತ್ತೆ. ಎಲ್ಲ ಕಡೆ ಕಸ ಕಾಣಿಸೋದಿಲ್ಲ, ರೀಸೈಕಲ್ ಈಸಿ ಆಗುತ್ತೆ. ಮತ್ತೆ ನಾವು ಹಳೆ ಕಾಲಕ್ಕೆ ನೆನೆಸ್ಕೊಂಡಾಗ ಪ್ಲಾಸ್ಟಿಕ್ ಯಾವಾಗಿರ್ಲಿಲ್ಲ, ಎಲ್ಲೂ ಕಸನೇ ಇರಲಿಲ್ಲ. ಬೀಚಸ್ ತುಂಬ ಕ್ಲೀನಾಗಿತ್ತು, ಗಾರ್ಡನ್ಸ್ ತುಂಬ ಕ್ಲೀನಾಗಿತ್ತು, ರೋಡ್ ಎಲ್ಲ ತುಂಬ ಕ್ಲೀನಾಗಿ ಎಲ್ಲ ಕಡೆ ಸ್ವಚ್ಛತೆ ಅನ್ನೋದು ಕಾಣಿಸ್ತಾ ಇರ್ತಿತ್ತು. ಇವಾಗ ಎಲ್ಲಿ ಹೋದ್ರೂ ನಮಗೆ ಕಸ ಎಷ್ಟೊಂದು ಕಾಣುತ್ತೆ. ಸೊ ಇದ್ರ ಕುರಿತು ನಾನು ಪ್ರಾಡಕ್ಟ್ನ ಡೆವಲಪ್ ಮಾಡಿದ್ದೆ. ಅದನ್ನ ಡಸ್ಟ್ಬಿನ್, ರಿಸೋರ್ಸ್ ಬಿನ್ ಅಂತ ಕರೆದಿದ್ವಿ ನಾವು. ಆ ರಿಸೋರ್ಸ್ ಬಿನ್ ಅದು ಡಿಸೈನ್ ಹೇಗಿರಬೇಕು, ಕಸದ ವ್ಯವಸ್ಥೆ, ಕಸ ಕಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಕಸನ ಸೆಗ್ರಿಗೇಷನ್ ಮಾಡಿ ಬೇರೆ ಬೇರೆ ಸೆಂಟರ್ಸ್ಗೆ ತಲುಪಿಸ್ತಾರಲ್ಲ ಅಲ್ಲಿವರೆಗೂ ಆ ಕಸದ ನಿರ್ವಹಣೆ ಹೇಗಿರಬೇಕು ಅನ್ನೋದನ್ನ ವರ್ಕ್ ಮಾಡ್ತಾ ಇದ್ವಿ. ಸೊ ಇದ್ರದ್ದು ಡಿಸೈನ್ದು ಪೇಟೆಂಟ್ ನನ್ನ ಹತ್ರ ನಾನು ತಗೊಂಡಿರೋವಂಥದ್ದು. ಸೊ ಪ್ರತಿಯೊಂದು ರಿಸರ್ಚ್ ಹಿಂದೆ ಕೂಡ ಅದಕ್ಕೊಂದು ಸಾಮಾಜಿಕವಾದಂತ ಮಹತ್ವ ಇರುತ್ತೆ. ನಿಮ್ಗೆ ಇದ್ರ ಹಿಂದೆ ಹೇಗೆ ಆಲೋಚನೆ ಬಂತು ಅಂತ ನಾನು ಕೇಳೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಬೆಂಗಳೂರಿನಲ್ಲಿ ಜನಸಾಮಾನ್ಯರು ಅನುಭವಿಸುವಂತ ಪ್ರತಿದಿನ ಸಮಸ್ಯೆ ಇದು. ಸೊ ಹಾಗಾಗಿ ಇವೆಲ್ಲ ವಿಚಾರಗಳಾದ್ರೆ ನೀವು ನಿಮ್ಮದೇ ಆದಂತಹ ಕಲಾಕ್ಷೇತ್ರದಲ್ಲಿಯೂ ಕೂಡ ನೀವು ಕೆಲಸ ಮಾಡಿದಿರಿ, ಕೂಚಿಪುಡಿ ನೃತ್ಯ ಕಲ್ತಿದ್ದೀರಿ, ಒಂದು ವಿಶ್ವ ದಾಖಲೆಯ ಭಾಗ ಕೂಡ ಆಗಿದ್ದೀರಿ. ಆ ನೆನಪುಗಳು ಹೇಗಿದೆ? ಕೂಚಿಪುಡಿ ಅಂತ ಬಂದ್ರೆ ಇಲ್ಲಿ ನನ್ನ ಗುರುಗಳು ರೂಪಾ ರಾಜೇಶ್ ಕಲಾಶ್ರೀ, ಕನ್ನಡದ ಕಲಾಶ್ರೀ ಪ್ರಶಸ್ತಿ ತಗೊಂಡಿದ್ದಾರೆ ಅವರು ನನಗೆ ಗುರುಗಳು. ಅವ್ರ ಹತ್ರ ನಾನು ಸ್ವಲ್ಪ ಕಲ್ತಿದ್ದೀನಿ. ಸೊ ಅವರು ಒಂದು ಗಿನ್ನಿಸ್ ದಾಖಲೆ ತರಂಗಮ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ 2013ರಲ್ಲಿ. ಸೊ ಆ ಟೈಮಲ್ಲಿ ಒಂದು 1100 ಸುಮಾರು ವಿದ್ಯಾರ್ಥಿಗಳನ್ನ ಅಂದ್ರೆ ನೃತ್ಯ ಪಟುಗಳನ್ನ ಒಂದು ಕಡೆ ಅಂದ್ರೆ ಕಂಠೀರವ ಸ್ಟೇಡಿಯಂ ಇದೆಯಲ್ಲ ಅಲ್ಲಿ ಕ್ರಿಕೆಟ್ ನೋಡ್ತಾರೆ ಎಲ್ಲರೂ. ಈ ತರದ ಒಂದು ಕಾರ್ಯಕ್ರಮ ನಡೀತು ಆ ಟೈಮಲ್ಲಿ. ಅಲ್ಲಿ ತರಂಗಮನ್ನು ನೃತ್ಯ ಅಂತಂದ್ರೆ ತಟ್ಟೆ ಮೇಲೆ ಎಲ್ಲರನ್ನು ಕೂಚಿಪುಡಿ ನೃತ್ಯ ಮಾಡೋದು. ಇದನ್ನ ತುಂಬಾ ಕಷ್ಟಪಟ್ಟು ಅವರು ಎಲ್ಲ ಕರ್ನಾಟಕದಿಂದ ಬೇರೆ ಬೇರೆ ಭಾಗಗಳಿಂದ ಎಲ್ಲರಿಗೂ ಟ್ರೈನಿಂಗ್ ಮಾಡಿಸಿ ಅದನ್ನ ಒಂದು ವೇದಿಕೆ ಮೇಲೆ ಮಾಡಿ ಅದನ್ನ ಗಿನ್ನಿಸ್ ರೆಕಾರ್ಡ್ ಮಾಡಿದ್ರು. ಗಿನ್ನಿಸ್ ದಾಖಲೆ ಆಯ್ತು. ನಾನು ಅವ್ರ ಜೊತೆ ಕೆಲವೊಂದು ವಾಲಂಟಿಯರ್ ವರ್ಕ್ ಮಾಡಿದ್ದೀನಿ, ಮತ್ತೆ ಇದರಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ, ಆ ನೃತ್ಯ ಮಾಡಿದ್ದೀನಿ. ಅದು ಬಿಟ್ಟು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕೂಡ ಚಿಕ್ಕ ಪುಟ್ಟದಾಗಿ ಮಾಡಿದ್ದೀನಿ. ಯಾಕೆ ಅಂತಂದ್ರೆ ನಾನು ಇಲ್ಲಿ ಅಕಾಡೆಮಿಕ್ ನಂದು ಪ್ರೈಮರಿ ಪ್ರೊಫೆಷನ್ ಆಗಿರೋದ್ರಿಂದ ಕೂಚಿಪುಡಿ ನೃತ್ಯ ಇದೆಲ್ಲ ನನಗೆ ಹವ್ಯಾಸಗಳಾಯ್ತೆ ಹೊರತು ಅದು ಮೇನ್ ಆಗ್ಲಿಲ್ಲ. ಆದ್ರೆ ನನಗೆ ನೃತ್ಯ ಬಹಳ ಇಷ್ಟ. ಸೊ ಇದ್ರ ಜೊತೆಗೆ ನೀವು ಯೋಗ ತರಬೇತಿದಾರರು ಕೂಡ ಆಗಿದ್ದೀರಿ, ಅಂದ್ರೆ ಅದಕ್ಕೂ ಒಂದು ಸರ್ಟಿಫಿಕೇಶನ್ ಮಾಡ್ಕೊಂಡಿದ್ದೀರಿ, ಯೋಗ ತರಬೇತಿ ಮಾಡಿದ್ರಿ. ಹೇಗಿದೆ ಆ ಅನುಭವ? ಯೋಗ ಅಂತ ಬಂದ್ರೆ ಪ್ರತಿಯೊಬ್ರು ಮಾಡೋ ಜೀವನದ ಶೈಲಿ ಯೋಗ ಅಷ್ಟೇ. ಸೊ ಯೋಗ ಅನ್ನೋದು ಯೋಗಾಸನ ಅಲ್ಲ, ಯೋಗ ಅನ್ನೋದು ಜೀವನದ ಶೈಲಿನೇ. ಮತ್ತು ಪ್ರತಿ ಕ್ಷಣ ಒಂದು ಅವೇರ್ನೆಸ್ ಇಂದ ಕಾನ್ಶಿಯಸ್ನೆಸ್ ಇಂದ ಬದುಕುವಂಥದ್ದು. ನಾನು ಯೋಗಾಸನ ಮಾಡ್ತಾ ಇದ್ದೆ, ಏನು ಗೊತ್ತಿರಲಿಲ್ಲ, ಎಕ್ಸರ್ಸೈಸ್ ಮಾಡ್ದಂಗೆ. ಒಂದು ಟೈಮಲ್ಲಿ 2008-9ರಲ್ಲಿ ಏರೋಬಿಕ್ಸ್ ಟ್ರೈನರ್ ಆಗಿದೆ. ಆಗ ಬೆಂಗಳೂರಿಗೆ ಏರೋಬಿಕ್ಸ್ ಅನ್ನೋದು ಹೊಸದಾಗಿ ಇನ್ನ ಎಲ್ಲ ಕಡೆ ಎಲ್ಲ ಸ್ವಲ್ಪ ಸ್ವಲ್ಪ ಮಾತಾಡ್ತಾ ಇದ್ರು. ಮಹಿಳಾ ತರಬೇತುದಾರ ಯಾರೂ ಇರಲಿಲ್ಲ. ನಾನೇ ಸ್ವತಃ ಅದನ್ನು ಕಲ್ತ್ಕೊಂಡು ನಾನು ಕೆಲವೊಂದು ಎಷ್ಟೊಂದು ಕಡೆಯಿಂದ ನನಗೆ ಆಪರ್ಚುನಿಟೀಸ್ ಬಂತು. ಆ ಅವಕಾಶಗಳಲ್ಲಿ ನಾನು 2 ವರ್ಷ ಏರೋಬಿಕ್ಸ್ ಟ್ರೈನ್ ಮಾಡಿದೆ. ಆಗ ಯೋಗಾಸನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆದರೆ ಇನ್ನು ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋದು ಹೆಂಗೆ, ಜೀವನ ಶೈಲಿ ಹೇಗಿರಬೇಕು ಇಷ್ಟೆಲ್ಲ ತಿಳುವಳಿಕೆ ಇರಲಿಲ್ಲ. ಆಗ ಒಬ್ರು ಗುರುಗಳು ಸಿಕ್ಕಿದ್ರು ನನಗೆ.
ಅವರು ಸಿಕ್ಕಿದ ನಂತರ ತುಂಬ ಬದಲಾವಣೆ ಆಯಿತು. ಅವರು KR ಶ್ರೀನಿವಾಸ್ ಅಂತ ಮತ್ತು ಶಾಂತ ಅವರ ಶ್ರೀಮತಿಯವರು, ಇವರಿಬ್ಬರು ನನ್ನ ಜೀವನದಲ್ಲಿ ಬಹಳ ಬದಲಾವಣೆ ತಂದವರು. ಸೊ ಅವರು ನನಗೆ ಆ ಗುರುಗಳೇ ಹೇಳಿದ್ದು, ನಿಮಗೂ ಯೋಗಾಸನ ಮಾಡೋದಲ್ಲ, ಯೋಗನ ಮಾಡಿ ಅಭ್ಯಾಸ ಮಾಡಿ, ಏರೋಬಿಕ್ಸ್ ಜೊತೆಗೆ ಯೋಗನೂ ಮಾಡಿ ಅಂತ ಅವರು ನನಗೆ ಒಂದು ಕಡೆ ಪರಿಚಯ ಆಗಿ ಅವರು ನನಗೆ ಪ್ರತಿದಿನ ಯೋಗನ ಹೇಳಿಕೊಟ್ರು. ಅವ್ರ ಮೂಲಕ ಗೊತ್ತಾಯಿತು ಯೋಗ ಪ್ರಾಕ್ಟೀಸ್ ಅಥವಾ ಎಕ್ಸರ್ಸೈಸ್ ಅಲ್ಲ, ಥಿಯರಿ ಅಂತ. ಅಂದರೆ ಅರ್ಥ ಮಾಡ್ಕೊಳ್ಬೇಕು, ಅದು ಜ್ಞಾನ ಅಂತ, ಪ್ರತಿದಿನದ ಬದುಕಿಗೆ ಅದು ಬೇಕಾಗಿರುವಂಥದ್ದು. ಸೊ ಅವರ ಮೂಲಕನೇ ನಾನು ಎಷ್ಟೊಂದು ಯೋಗಾಸನನ ಅಭ್ಯಾಸ ಮಾಡ್ತಾ ಮಾಡ್ತಾ ಬದುಕಿಗೆ ಬೇಕಾಗಿರೋವಂಥ ಕೆಲವೊಂದು ಲೆಸನ್ಸು ಅದನ್ನು ಕಲಿತಾ ಸ್ವಲ್ಪ ಯೋಗದ ಬಗ್ಗೆ ಎಲ್ಲ ಈಗ ಸ್ವಲ್ಪ ಗೊತ್ತಿದೆ ಅಂತ ಹೇಳ್ಕೋಬಹುದು ಅಷ್ಟೇ. ಸೊ ಆಗ ನಾನು ಯೋಗ ಟ್ರೈನರ್ ಕೋರ್ಸ್ ಕೂಡ ಮಾಡಿದೆ. ಅದು ಎಸ್ ವ್ಯಾಸ ಅಂತ, ಬಹಳಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಎಸ್ ವ್ಯಾಸ ಅನ್ನೋ ಯೂನಿವರ್ಸಿಟಿ ಯೋಗ ರಿಲೇಟೆಡ್ ಬಹಳಷ್ಟು ನಾಗೇಂದ್ರ ಗುರುಜಿಯವರು ಯಾರಿದ್ದಾರೆ ಅವರು ಮೋದಿಯವ್ರಿಗೆ ಕೂಡ ಪರ್ಸನಲ್ ಟ್ರೈನರ್ ಅಂತ ಹೇಳ್ತಾರೆ ಎಲ್ಲರೂ. ಎಸ್ ವ್ಯಾಸ ಒನ್ ಆಫ್ ದ ಬೆಸ್ಟ್ ಯೋಗ ಯೂನಿವರ್ಸಿಟಿ. ಅವರು ನಮ್ಮ ಯೋಗ ರಿಲೇಟೆಡ್ ಎಲ್ಲ ರೀತಿ ಕೋರ್ಸಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಅವರಲ್ಲಿ ಯೋಗ ಟ್ರೈನಿಂಗ್ ತೊಗೊಂಡ್ರೆ ಗ್ಲೋಬಲಿ ಅದು ಗ್ಲೋಬಲಿ ಅಕ್ಸೆಪ್ಟೆಡ್ ಸರ್ಟಿಫಿಕೇಶನ್ ಇರುತ್ತೆ. ಸೊ ಅಲ್ಲಿ ನಾನು ಯೋಗ ಟ್ರೈನರ್ ಕೋರ್ಸ್ ಮಾಡಿದ್ದೀನಿ. ನಾನು ಈಗ ಪ್ರೆಸೆಂಟ್ಲಿ ಮೆಡಿಟೇಷನ್ ಅಂದರೆ ಧ್ಯಾನನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇನ್ನು ಅಭ್ಯಾಸ ಮಾಡ್ತಾ ನನಗೆ ಒಂದು ಅರ್ಥ ಆಗಿದೆ, ಮೈಂಡಿಂದ ಬಹಳಷ್ಟು ಕಾಯಿಲೆಗಳನ್ನ ಕಂಟ್ರೋಲ್ ಮಾಡ್ಬೋದು. ಮೈಂಡ್ ಈಸ್ ದ ರೂಟ್ ಕಾಸ್ ಆಫ್ ಆಲ್ ಡಿಸೀಸಸ್ ಅಂತ ಹೇಳ್ತಾರೆ ಯೋಗದಲ್ಲಿ. ಅಂದರೆ ಮೊದಲು ನಾವೇನು ಮಾಡ್ತೀವಿ, ಏನೋ ಒಂದು ಕಾಯಿಲೆ ಬಂದಾಗ ಬಾಡಿಗೆ ಅಟೆಂಡ್ ಮಾಡಕ್ಕೆ ಹೋಗ್ತೀವಿ, ಟ್ಯಾಬ್ಲೆಟ್ ಕೊಡೋದು ಅಥವಾ ಸಿರಪ್ ಕೊಡೋದು ಇಲ್ಲ. ಮೈಂಡನ್ನ ಯಾರು ಯೋಚನೆ ಮಾಡೋದಿಲ್ಲ. ಮೈಂಡನ್ನ ಅಟೆಂಡ್ ಮಾಡಿದ್ರೆ ಬಾಡಿ ತಾನಾಗೆ ವಾಸಿ ಆಗುತ್ತೆ. ಸೊ ಇದು ಹೇಳಿ ತುಂಬ ಜನ ಯೋಗಿಗಳು ಬಹಳ ಚೆನ್ನಾಗಿ ಧ್ಯಾನದ ಬಗ್ಗೆ ಹೇಳಿದ್ದಾರೆ. ಆಧ್ಯಾತ್ಮಿಕ ಗುರುಗಳಾದಂಥ ಬುದ್ಧನೇ ಎಕ್ಸಾಂಪಲ್, ನಮ್ಮ ಮುಂದೆ ಅವರ ದೇವ್ರುಗಳೇ ಇದ್ದಾರೆ. ಅವರು ಹೇಳಿದ್ದಾರೆ ಧ್ಯಾನದ ಮಹತ್ವ ಏನು, ಧ್ಯಾನ ಯಾಕೆ ಮಾಡಬೇಕು. ಪ್ರತಿಯೊಬ್ಬರೂ ಧ್ಯಾನ ಮಾಡ್ತಾ ಅವರ ಕ್ಷೇತ್ರಗಳಲ್ಲಿ ಅವರು ಅಭಿವೃದ್ಧಿ ಹೊಂದ್ಬೋದು. ಮತ್ತು ಕ್ಲಾರಿಟಿ, ಸ್ಪಷ್ಟತೆ ಬರುತ್ತೆ. ನಾನು ಏನು ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ, ಎಷ್ಟು ಮಾಡಬೇಕು ಎಲ್ಲವೂ. ಸೊ ಯೋಗ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕು. ಅದು ಹಿಂದೂ ಧರ್ಮ, ಮುಸ್ಲಿಂ ಧರ್ಮ ಹೀಗಲ್ಲ. ಸೊ ಯೋಗ ಅನ್ನೋದು ಸನಾತನ ಧರ್ಮ. ಪ್ರತಿಯೊಬ್ಬರಿಗೂ ಯೋಗ ಅನ್ನೋದು ಬೇಕು. ಪ್ರತಿಯೊಬ್ಬರು ಅದನ್ನು ಅಳವಡಿಸ್ಕೊಳ್ಬೇಕು. ಅವರ ಜೀವನ ಶೈಲಿಯಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ ಅದನ್ನು ಪೂರ್ತಿ ಮನಸ್ಸಿಂದ ಮಾಡೋದೇ ಯೋಗ ಅಷ್ಟೇ, ಯೋಗಾಸನ ಮಾಡೋದಲ್ಲ. ಸೊ ಅವರ ಜೀವನ ಶೈಲಿಯಲ್ಲಿ ಅದನ್ನು ತಂದ್ಕೊಂಡ್ರೆ ಎಲ್ಲರ ಜೀವನದಲ್ಲೂ ಬದಲಾವಣೆ ಅನ್ನೋದು ನೋಡ್ಬೋದು. ಬೆಳಕು ಮೂಡಿ ಬರುತ್ತೆ, ಸಂತೋಷ ಅನ್ನೋದು ಬರುತ್ತೆ. ನಿಜ, ಬಹಳ ಒಳ್ಳೆಯ ವಿಚಾರಗಳು. ಈ ಎಲ್ಲ ಅಂದ್ರೆ ನೀವು ಒಂದ್ ಕಡೆ PhD ಮಾಡ್ತಾ ಇದ್ರಿ, ಒಂದ್ ಕಡೆ ನೃತ್ಯ ಕಲಿಸ್ತಾ ಇದ್ರಿ, ನೃತ್ಯ ಕಲಿತಾ ಇದ್ರಿ, ಏರೋಬಿಕ್ಸ್, ಇವೆಲ್ಲ ವಿಚಾರಗಳು ನಡೀತಿರುವಾಗ ನಿಮ್ಮ ಈ ಎಲ್ಲ ರಿಸರ್ಚ್ ವರ್ಕ್ಗಳು ಆಗಿರ್ಬೋದು, ಮತ್ತೆ ಈ ಟೀಚಿಂಗ್ ಪ್ರೊಫೆಷನ್, ಮತ್ತೆ ನಿಮ್ಮ ಕಲಾಕ್ಷೇತ್ರದ ಅಭ್ಯಾಸಗಳು, ಹವ್ಯಾಸಗಳು, ಇವನ್ನೆಲ್ಲ ನಿಭಾಯಿಸ್ಲಿಕ್ಕೆ ನಿಮ್ಮ ಕುಟುಂಬದ ಸಹಕಾರ ನಿಮ್ಗೆ ಹೇಗಿತ್ತು? ಇಲ್ಲಿ ನಮ್ಮ ತಂದೆ ತಾಯಿ ನಾನು ನೆನಪು ಮಾಡ್ಕೊಳ್ಳೇಬೇಕು. ನಮ್ಮ ತಂದೆ ಗೋಪಾಲಕೃಷ್ಣ ಅವರು, ತಾಯಿ ಸರಸ್ವತಿ, ಅವ್ರು ಇವತ್ತು ನಮ್ಮ ಜೊತೆ ಇಲ್ಲ. ಅವರಿಬ್ರು ಕಲ್ಸ್ಕೊಟ್ಟಿದ್ದೇ ಎಲ್ಲ. ನಾವು ಚಿಕ್ಕ ವಯಸ್ಸಿಂದ ನಾವು 3 ಜನ ಅಕ್ಕ ತಂಗಿರು. ನಾವು ಬೆಳೆದಿದ್ದೆಲ್ಲ ತುಮಕೂರು. ನಮ್ಮ ತಂದೆ ತಾಯಿ ಮೂಲತಃ ಪಾವಗಡದ ಬಾರ್ಡರ್, ಅದು ಕರ್ನಾಟಕ ಮತ್ತೆ ಆಂಧ್ರಗೆ. ಅಲ್ಲಿ ತೆಲುಗು ಮಾತಾಡ್ತಾರೆ, ಆದರೆ ಮಾತೃಭಾಷೆ ಕನ್ನಡ. ಸೊ ಅಲ್ಲಿನವ್ರವರು. ಆದರೆ ಅವತ್ತಿಗೆ ಅವರು ಬಹಳ ತಿಳುವಳಿಕೆಯಿಂದ ನಾವು 3 ಜನ ಹೆಣ್ಮಕ್ಳಾದ್ರೂ ಸ್ವತಂತ್ರವಾಗಿ ಬೆಳೆಸಿದ್ರು, ವಿದ್ಯಾಭ್ಯಾಸ ಕೊಡಿಸಿದ್ರು. ಅವ್ರ ಕಡೆಯಿಂದ ಎಷ್ಟು ಸಾಧ್ಯ ಅಷ್ಟು ಒಳ್ಳೆ ಪೋಷಕರಾಗಿ ನಡ್ಕೊಂಡಿದ್ದಾರೆ ಅವರು. ಈಗ ನಮಗೆ ಚಿಕ್ಕ ವಯಸ್ಸಲ್ಲಿ ಎಷ್ಟೊಂದು ತಪ್ಪುಗಳು ಮಾಡ್ತೀವಿ ಎಲ್ಲರೂ, ಆ ರೀತಿ ನಾವು ಮಾಡಿದೀವಿ. ಅವರಿಗೆ ತುಂಬಾನೇ ತೊಂದರೆಗಳು ಕೊಟ್ಟಿದ್ದೀವಿ. ಆದ್ರೆ ಅರ್ಥ ಆಗುತ್ತೆ ಅವರು ಎಷ್ಟು ನಮ್ಮ ಹತ್ರ ಕಷ್ಟಪಟ್ಟಿರ್ತಾರೆ ನಮಗೆ ತಿದ್ದೋದಿಕ್ಕಾಗ್ಲಿ, ಒಂದು ಈ ದಾರಿಗೆ ತರಕ್ಕೆ. ಅವರು ಇಲ್ದಲೆ ಏನು ಇವತ್ತು ಸಾಧ್ಯನೇ ಇಲ್ಲ. ಇದನ್ನೆಲ್ಲ ನಾನು ಸ್ವಲ್ಪನಾದ್ರೂ ಏನಾದ್ರೂ ಇವತ್ತು ಮಾಡಿದ್ರೆ ಅವ್ರ ಮೂಲಕನೇ ನಡೆದಿರೋದು. ನನ್ನ ತಾಯಿ ಬಗ್ಗೆ ಒಂದು ವಿಷಯ ಹೇಳಬೇಕು. ಅವರು ಯಾವಾಗ್ಲೂ ಹೇಳ್ತಾ ಇದ್ರು, ನೀವು ಜನಕ್ಕೆ ಒಳ್ಳೇದಾಗುವಂತ ಕೆಲಸ ಮಾಡು ಸಾಕು. ನೀನ್ ಮದುವೆ ಆಗದೆ ಹೋದ್ರೂ ಪರವಾಗಿಲ್ಲ, ನಾರ್ಮಲ್ ಲೈಫ್ ಮಾಡದೆ ಹೋದ್ರೂ ಪರವಾಗಿಲ್ಲ, ಒಂದು ಸಾಧನೆ ಮಾಡಬೇಕು, ಯಾವುದೋ ಒಂದು ವಿಷಯನ ತಗೊಂಡು ಸದಾ ಒಳ್ಳೆ ಕೆಲಸ ಮಾಡ್ತಾ ಇರಬೇಕು ಅಂತ. ಈಕ್ವಲಿ ಅವ್ರಿಗೂ ಕೂಡ ಆ ಪೊಟೆನ್ಷಿಯಲ್ ಇತ್ತು. ಸುಮಾರು ಕೆಲಸಗಳು ಅವರು ಕೂಡ ಮಾಡ್ತಾ ಇದ್ರು. ಮಾಡ್ತಾ ಕಲಿತಾನೆ ಇದ್ರು. ಅವ್ರಿಗೂ ಬಹಳ ಫೀಲ್ಡಲ್ಲಿ ಅವ್ರು ವರ್ಕ್ ಮಾಡ್ತಾ ಇದ್ರು. ತುಂಬ ಬೇಗ ಅವರು ಇಹಲೋಕ ತ್ಯಜಿಸಿ ಪರಲೋಕ ಹೊರಟೋದ್ರು.
ಆದರೆ ಅವರಿಂದ ನನಗೆ ಇನ್ಸ್ಪಿರೇಷನ್ನು ಜಾಸ್ತಿ. ಮತ್ತು ನಮ್ಮ ತಂದೆಯವರು ಕೂಡ ಹಾರ್ಡ್ ವರ್ಕರು, ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿದ್ದಾರೆ, ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲದೆ. ಆದರೆ ಗೈಡ್ ಮಾಡಿದ್ದಾರೆ. ತುಂಬ ಸ್ಟ್ರಿಕ್ಟ್ ಇದ್ರು ಅವರು. ನಾವೆಲ್ಲ 5 ಗಂಟೆಗೆ ಎದ್ದೊಳ್ಬೇಕು, ಇದು ತಿನ್ನಬೇಕು, ಇದು ತಿನ್ನಬಾರ್ದು. ನಾವು ಮೋಸ್ಟ್ಲಿ ಮಸಾಲೆ ಪುರಿ, ಪಾನಿಪುರಿ ಅನ್ನೋದೆಲ್ಲ ಕಾಲೇಜ್ ಟೈಮಲ್ಲಿ ನೋಡಿದ್ದು. ಅಲ್ಲಿವರೆಗೂ ಅದ್ರ ಬಗ್ಗೆನೇ ಗೊತ್ತಿರಲಿಲ್ಲ. ಪ್ರತಿದಿನ ಹೋಟೆಲಲ್ಲಿ ಊಟ ಸಿಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಪ್ರತಿದಿನ ನಾವು ಮನೆಯಲ್ಲೇ ಅಡುಗೆ ಮಾಡ್ಕೊಡ್ತಾ ಇದ್ರು. ಸುಮಾರು ಜನ ನಮ್ಮ ಮನೆಗೆ ಬಂದು ಹೋಗೋರು. ಅಷ್ಟು ಜನಕ್ಕೆ ನಮ್ಮ ತಾಯಿಯವರು ಅಡುಗೆ ಮಾಡಿದ್ದಾರೆ, ನೋಡ್ಕೊಂಡಿದ್ದಾರೆ. ಎಷ್ಟೊಂದು ಜನ ನಮ್ಮ ಮನೇಲಿ ಓದಿದ್ದಾರೆ. ನಮ್ಮ ತಂದೆ ತಾಯಿ ಅವ್ರಿಗೆ ಎಲ್ಲರನ್ನೂ ಒಂದೇ ರೀತಿ ನೋಡಿಕೊಂಡು ಅವರ ಪ್ರೋತ್ಸಾಹದಿಂದನೇ ನಮಗೆ ಅಲ್ಪ ಸ್ವಲ್ಪನಾದರೂ ಒಂಚೂರು ತಿಳುವಳಿಕೆ ಬಂದಿದೆ. ಈ ಸಮಾಜದಲ್ಲಿ ಹೇಗೆ ಬದುಕು ಮಾಡಬೇಕು, ಒಳ್ಳೆ ಗುಣಗಳು ಬಹಳ ಮುಖ್ಯ ಅನ್ನೋದು ಅವರಲ್ಲಿರೋ ಒಳ್ಳೆ ಗುಣಗಳಿಂದ ನಮಗೆ ಸ್ವಲ್ಪ ಟ್ರಾನ್ಸ್ಫರ್ ಆಗಿದೆ. ಈ ಎಲ್ಲ ಈ ವಿಷಯಗಳನ್ನು ನೀವು ನೋಡ್ತಾ ಇದ್ದೀರಿ. ಮುಂದೆ ಈ ತಂತ್ರಜ್ಞಾನ ಕ್ಷೇತ್ರದಲ್ಲಿ ನೀವು ಒಂದ್ ಕಡೆ ಟೀಚ್ ಮಾಡ್ತಾ ಇರ್ತೀರಿ, ಇನ್ನೊಂದ್ ಕಡೆ ಈ ವಿಷಯದಲ್ಲಿ ಇನ್ನೂ ಆಳವಾದಂತಹ ಅಧ್ಯಯನ ಮಾಡ್ತಾ ಇದ್ದೀರಿ. ಇದರಲ್ಲಿ ಮುಂದೆ ಇರುವಂತಹ ಒಂದು ರಿಸರ್ಚ್ಗಿರುವಂತಹ ಸ್ಕೋಪ್ ಏನಿದೆ, ಮತ್ತು ಅಫ್ಕೋರ್ಸ್ ಜಾಬ್ ಸ್ಕೋಪ್ ನಾವು ಸಾಮಾನ್ಯ ಕೇಳ್ತೀವಿ. ರಿಸರ್ಚ್ ಅಲ್ಲಿ ಇನ್ನೂ ಏನ್ ಸ್ಕೋಪ್ ಇದೆ ಇದರಲ್ಲಿ? ರಿಸರ್ಚ್ ಅಲ್ಲಿ ಎಷ್ಟೊಂದು ವಿಷಯಗಳು ಸ್ಕೋಪ್ ಇದೆ ಸರ್. ಇಂಡಿಯಾದಲ್ಲಂತೂ ಡೆಫಿನೆಟ್ಲಿ ಇದೆ. ಯಾಕಂದ್ರೆ ನಮ್ಮ ಪಾಪ್ಯುಲೇಷನ್ಗೆ ಜಾಬ್ಸ್ ಸಾಕಾಗಲ್ಲ, ಎಲ್ಲರಿಗೂ ಜಾಬ್ಸ್ನ ಕ್ರಿಯೇಟ್ ಮಾಡೋದಕ್ಕಾಗಲ್ಲ. ಸೊ ರಿಸರ್ಚ್ ಮಾಡಿದಾಗ ಏನಾಗುತ್ತೆ, ರಿಸರ್ಚ್ ಸಂಶೋಧನೆ ಅನ್ನೋದು ಯಾವುದೋ ಒಂದು ಸಮಸ್ಯೆನ ಸಾಲ್ವ್ ಮಾಡೋ ಕಡೆ ಒಂದು ದಿಕ್ಕು, ಆ ಕಡೆ ಕೆಲಸ ಮಾಡೋವಂಥದ್ದು. ಸೊ ಈ ರಿಸರ್ಚು ಎಷ್ಟೊಂದು ಫೀಲ್ಡು. ಈಗ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಅಂತ ಹೇಳ್ಬೇಕಂತಂದ್ರೆ IoT, ಇಂಟರ್ನೆಟ್ ಆಫ್ ಥಿಂಗ್ಸು, ನಾನು ಹೇಳ್ದಂಗೆ ಕ್ರಿಪ್ಟೋಗ್ರಫಿ, ಕ್ವಾಂಟಮ್ ಕಂಪ್ಯೂಟಿಂಗು, ಮಷಿನ್ ಲರ್ನಿಂಗು, ಬಿಗ್ ಡೇಟಾ, ಕ್ಲೌಡ್ ಕಂಪ್ಯೂಟಿಂಗು, ಈ ಥರ ಸುಮಾರು ವಿಷಯಗಳಿದೆ. ಯಾವುದೋ ಒಂದು ವಿಷಯನ ಅವ್ರು ಆರಿಸ್ಕೊಂಡು ಸಂಶೋಧನೆ ಮಾಡ್ತಾ 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 ಅವರು ಏನು ಕಲಿತಾರೆ, ಅವರ ವರ್ಕ್ ಸಂಶೋಧನೆಯಲ್ಲಿ ಮುಗ್ದೋಗ್ಬಾರ್ದು. ಸಂಶೋಧನೆ ಆದ ನಂತರ ಅದಕ್ಕೊಂದು ಫಲಿತಾಂಶ ಇರಬೇಕು. ಅಂದರೆ ಯಾವುದೋ ಒಂದು ಸಮಸ್ಯೆನ ಅವರು ನಿಜವಾಗ್ಲೂ ಸಾಲ್ವ್ ಮಾಡಿರಬೇಕು. ಆ ಒಂದು ಚಿಕ್ಕ ಸೊಲ್ಯೂಷನ್ನು ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆ ಆಗೋಗುತ್ತೆ ಒಂದೊಂದ್ಸಲ. ಈಗ ನಮಗೆ ಐನ್ಸ್ಟೀನ್ ಅವರು E=mc² ಅಂತ ಒಂದೇ ಒಂದು ಈಕ್ವೇಶನ್ ಪ್ರಪಂಚನ ಬದಲಾಯಿಸ್ಬಿಡ್ತು. ನೋಡೋ ದೃಷ್ಟಿಕೋನ ಬದಲಾಯಿತು. ಅದು ಮೊದ್ಲಿಂದನೂ ಇತ್ತು, ಆದ್ರೆ ಹಿಂಗಿದೆ, ಹಿಂಗ್ ನೋಡ್ಬೇಕು ಅಂತ. ಇದು ಹೇಗೆ ಅಂತಂದ್ರೆ, ಈಗ ಸೂರ್ಯ, ನಾವು ಹೇಳ್ತೀವಿ ಸೂರ್ಯ ಹುಟ್ಟದ, ಸೂರ್ಯ ಮುಳುಗದ ಅಂತ. ಸೂರ್ಯ ಹುಟ್ಟೋದು ಇಲ್ಲ, ಸೂರ್ಯ ಮುಳುಗೋದು ಇಲ್ಲ, ಸೂರ್ಯ ಅಲ್ಲೇ ಇರ್ತಾರೆ. ನಾವು ಸೂರ್ಯನ ಸುತ್ತಾ ಇರ್ತೀವಿ. ಸೊ ಈ ದೃಷ್ಟಿಕೋನ ಇದೆಯಲ್ಲ, ಇದು ಯಾವಾಗ ಬರುತ್ತೆ, ಆಗ ಎಲ್ಲವೂ ತಾನಾಗೆ ಬದಲಾಗುತ್ತೆ. ಅದು ಸುಮ್ಮನೆ ಬರೋದಿಲ್ಲ. ಅತ್ಯಂತ ಆಳವಾದ ಅಧ್ಯಯನನೇ ನಾವು ಸಂಶೋಧನೆ ಅಂತ ಹೇಳೋದು. ಈಗ ಒಂದು ಬೇಸಿಕ್ ಡಿಗ್ರಿ ತಗೊಂಡ್ರೆ ನಂದು ಓದಿದ್ದು ಮುಗ್ದೋಯ್ತು ಅಂದ್ಕೊಳ್ತೀವಿ. ಅದಾದ್ಮೇಲೆ ಇನ್ನೇನೋ ಒಂದು ಹೈಯರ್ ಎಜುಕೇಶನ್ ಆದರೆ ಮುಗ್ದೋಯ್ತು. ಇಲ್ಲ, ಯಾವಾಗ ನಾವು ರಿಸರ್ಚ್ ಮಾಡ್ತೀವಿ, ಅದ್ರ ಯಾವುದೇ ಒಂದು ಫೀಲ್ಡ್ ಇರ್ಬೇಕು. ನೃತ್ಯ ಮಾಡೋರು ನೃತ್ಯದಲ್ಲಿ ರಿಸರ್ಚ್ ಮಾಡ್ತಾರೆ, ಬಹಳ ವಿಷಯಗಳನ್ನ ತಿಳ್ಕೊಳ್ತಾರೆ. ಆ ಥರ ಯಾವುದೇ ಒಂದು ಸಬ್ಜೆಕ್ಟ್ ಇರ್ಬೋದು, ಅದರಲ್ಲಿ ಅವರು ಆಳವಾದ ಅಧ್ಯಯನ ಮಾಡ್ತಾ 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 ಅಲ್ಲಿ ಜ್ಞಾನ ಅನ್ನೋದು ಬರುತ್ತೆ. ಜ್ಞಾನಿಗಳು ಹೇಗೆ ಯೋಚನೆ ಮಾಡ್ತಾರೆ ಅನ್ನೋದು ಅರ್ಥ ಆಗುತ್ತೆ. ಅವರಿಂದ ಮಾತ್ರ ಒಳ್ಳೆ ಕೆಲಸಗಳನ್ನ ಮಾಡಕ್ ಸಾಧ್ಯ ಆಗೋದು. ಜ್ಞಾನಿಗಳಿಲ್ಲದೆ ಹೋದ್ರೆ ಇವತ್ತು ಇಷ್ಟೊಂದು ಪ್ರಶಾಂತವಾಗಿ ಇಷ್ಟು ಬ್ಯಾಲೆನ್ಸಸ್ ಸಮಾಜದಲ್ಲಿ ಬರ್ತಾ ಇರಲಿಲ್ಲ. ನಾವು ಅನ್ಕೊಳ್ತೀವಿ ಎಲ್ಲ ಕಡೆ ವಾರ್ ನಡೀತಾ ಇದೆ, ಪ್ರಶಾಂತವಾಗಿದೆ ಅಂತ ಇವ್ರು ಹೇಳ್ತಾ ಇದ್ದಾರೆ ಅಂತ. ವಾರ್ಸ್ ನಡೀತಾ ಇದ್ರು ಕೂಡ ಬ್ಯಾಲೆನ್ಸ್ ಅನ್ನೋದಿದೆ. ಆ ವಾರ್ನ ಮತ್ತೆ ಸ್ಟಾಪ್ ಮಾಡಿ ಮತ್ತೆ ಹೇಗೆ ಮುಂದಕ್ಕೆ ಹೋಗ್ಬೇಕು. ಎಷ್ಟೊಂದು ವಾರ್ ಹಿಂದೆನೂ ನೋಡ್ಕೊಂಡು ಬಂದಿದೀವಿ, ಎಷ್ಟೊಂದು ನೋಡಿದೀವಿ, ನಾವು ಕೇಳಿದೀವಿ. ಈ ಎಲ್ಲ ವಾರ್ಸು ಎಂಡ್ ಆಗಿರೋದಕ್ಕೆ ನಾವು ಇವತ್ತು ಇಲ್ಲಿದ್ದೀವಿ. ಇದೇ ರೀತಿ ಇದು ಕಂಟಿನ್ಯೂ ಆಗುತ್ತೆ. ಇದಕ್ಕೆ ಸಾಧ್ಯ ಹೆಂಗಾಯ್ತು? ಆ ತರ ಜ್ಞಾನಿಗಳು ಕೊಟ್ಟಿರೋ ಜ್ಞಾನದಿಂದ ಕೆಲಸ ಮಾಡ್ತಿರೋದ್ರಿಂದ ಈಗಿನ ಪೀಳಿಗೆಗೆ ಎಷ್ಟೊಂದು ರಿಸರ್ಚ್ಗೆ ಬಹಳ ಅವಕಾಶ ಇದೆ. ಈಗ ಗೌರ್ಮೆಂಟ್ ಇಂದ ಫಂಡ್ಸ್ ಕೂಡ ಇದೆ ರಿಸರ್ಚ್ ಮಾಡೋರಿಗೆ. ವುಮೆನ್ ಸೈಂಟಿಸ್ಟ್ ಅಂತ ಸ್ಕೀಮ್ಸ್ ಇದೆ. MSME ಇಲ್ಲಿ ಆಂಟ್ರಪ್ರನರ್ಶಿಪ್ ಕಡೆ ಹೋದ್ರೆ, ಅಂದ್ರೆ ಅವ್ರ ರಿಸರ್ಚ್ನ ಅವರು ಕಮರ್ಷಿಯಲ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಅದರಲ್ಲಿ ಸ್ಕೀಮ್ಸ್ ಇದೆ. ಬಹಳಷ್ಟು ಕ್ಷೇತ್ರಗಳಲ್ಲಿ ಇವತ್ತಿಗೆ ಸಪೋರ್ಟ್ ಸಿಗ್ತಾ ಇದೆ. ಸ್ವಲ್ಪ ವರ್ಷಗಳ ಮುಂಚೆ ಹೋದ್ರೆ, ಒಂದು 20 ವರ್ಷದ ಮುಂಚೆ ಸಪೋರ್ಟ್ ಇರಲಿಲ್ಲ. ತುಂಬಾ ಕಷ್ಟ ಇತ್ತು. ಯಾರಾದ್ರೂ ರಿಸರ್ಚ್ ಮಾಡಬೇಕು, ಹೊರದೇಶಕ್ಕೆ ಹೋಗ್ಬೇಕಾಗಿತ್ತು. ಅಲ್ಲಿ ನಮ್ಗೆ ಗೊತ್ತಿದೆ, ನಮ್ಮ ದೊಡ್ಡ ದೊಡ್ಡ ವಿಜ್ಞಾನಿಗಳು ಎಷ್ಟು ಕಷ್ಟಪಟ್ಟಿದ್ದಾರೆ. ಅವ್ರು ಮಾಡಿರೋ ಸಂಶೋಧನೆ ಕಾಣಿಸ್ಬೇಕು ಜನಕ್ಕೆ ಅಂದಾಗ. ಇವತ್ತು ಅಷ್ಟೊಂದು ಕಷ್ಟ ಇಲ್ಲ. ಪೇರೆಂಟ್ಸ್ ಕೂಡ ಪ್ರೋತ್ಸಾಹ ಕೊಡ್ತಾರೆ. ಮಕ್ಕಳು ಬೆಳೀತಾರೆ ಅಂದ್ರೆ, ವಿದೇಶಕ್ಕೆ ಹೋಗ್ತಾರೆ ಅಂದ್ರೆ. ಪ್ರಾಬ್ಲಮ್ ಇರೋದೇನು ಅಂತಂದ್ರೆ, ನಾನು ಯಾಕೆ ರಿಸರ್ಚ್ ಮಾಡಬೇಕು, ಇದ್ರ ಅವಶ್ಯಕತೆ ಏನಿದೆ ಅನ್ನೋ ಅಜ್ಞಾನ. ಅದು ಅರ್ಥ ಆದಾಗ ಪ್ರತಿಯೊಬ್ಬರು ರಿಸರ್ಚ್ ಮಾಡಬಹುದು. ಅವರವರು ಎಷ್ಟೊಂದು ಕ್ಷೇತ್ರಗಳಿದೆ, ಅವ್ರವ್ರಿಗೆ ಏನೇನು ಇಷ್ಟ ಇದೆ ಆ ವಿಷಯನ ಆರಿಸ್ಕೊಂಡು ಅದರಲ್ಲಿ ಆಳವಾದ ಅಧ್ಯಯನ ಮಾಡಿದಾಗ ನಿಜವಾದ ಸಮಸ್ಯೆಗಳಿಗೆ ಪರಿಹಾರಗಳು ಸಿಗತ್ತೆ. ನಿಜ. ನಿಮ್ಮ ಒಂದು
ವಿಷಯ ಮತ್ತು ನೀವು ಕೊಟ್ಟಂತಹ ಜ್ಞಾನ ಏನಿದೆಯಲ್ಲ ಇದು ಬಹುಶಃ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲಕರ ಆಗುತ್ತೆ. ಇವತ್ತು ನಮ್ಮೊಂದಿಗಿದ್ರು ಲೇಖಕಿ, ಪ್ರಾಧ್ಯಾಪಕಿ ಡಾಕ್ಟರ್ ಪುಷ್ಪಲತಾ ಅವರು ಅವರವರ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ. ಧನ್ಯವಾದಗಳು ಸರ್. ವೀಕ್ಷಕರೇ, ಇದಾಗಿತ್ತು ಇಂದಿನ ಶುಭೋದಯ ಕರ್ನಾಟಕ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ಭೇಟಿಯಾಗ್ತೇವೆ. ನಮಸ್ಕಾರ.